ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ದೇವರ ವಾಕ್ಯ ಭಾಗಕ್ಕೆ ನಾವು ಹಾದು ಬಂದಿದ್ದೇವೆ. ನಾನು ಮುಂಚಿತವಾಗಿ ಹೇಳಿದ ಹಾಗೆ ಸತ್ಯವೇದವನ್ನು ಕೈಲಿಟ್ಕೊಂಡಿರಬೇಕು. ನಮ್ಮ ಗಮನವನ್ನು ಆ ಕಡೆ ಈ ಕಡೆ ಚದುರಿಸಲು ಬಿಡಬಾರ್ದು. ಅಧಿಕ ಪಕ್ಷ 1 ಗಂಟೆ ಮಾತ್ರನೇ ನಾವು ದೇವರ ವಾಕ್ಯವನ್ನು ನಾವು ಆಳವಾಗಿ ಗಮನಿಸಿ ಧ್ಯಾನ ಮಾಡಲಿದ್ದೇವೆ. ಯಾಕಂದರೆ ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡುವಾಗ ಅದರಲ್ಲಿ ಒಂದು ಆಸಕ್ತಿಯು, ಒಂದು ಶಕ್ತಿಯು, ಒಂದು ಬಲವು ನಮ್ಮಲ್ಲಿ ಉಂಟಾಗುತ್ತದೆ. ಒಬ್ಬ ಮನುಷ್ಯನ ಶರೀರದಲ್ಲಿ ಯಾವ ರೀತಿ ಆಹಾರ ಮುಖ್ಯವೋ ಅದೇ ರೀತಿ ಅವನ ಆತ್ಮಕ್ಕೆ ದೇವರ ವಾಕ್ಯದ ಆಹಾರ ಬಹಳ ಮುಖ್ಯ. ಅದಿಲ್ಲದಿದ್ದರೆ ಅವನ ಪ್ರಾಣ, ಅವನ ಆತ್ಮ ಸೋತು ಹೋಗುತ್ತದೆ. ಆದ್ದರಿಂದ ವಾರಕ್ಕೊಮ್ಮೆ ಮಾತ್ರವಲ್ಲ, ದಿನನಿತ್ಯ ನೀವು ಸ್ವಲ್ಪ ಸ್ವಲ್ಪ ಸಮಯವಾದರೂ ದೇವರ ವಾಕ್ಯಗಳನ್ನು ಸಂಶೋಧನೆ ಮಾಡಿ ಧ್ಯಾನ ಮಾಡುವುದನ್ನು ರೂಢಿಯಾಗಿಟ್ಕೊಬೇಕು. ಸರಿ, ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 37ರಿಂದ 39ರವರೆಗೆ ಇರುವಂತಹ ವಾಕ್ಯಗಳನ್ನು ತೆಗೆದುಕೊಂಡಿದ್ದೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 37, 38, 39. 37ನೇ ವಾಕ್ಯ ಹೇಳುತ್ತದೆ, ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಿಗೆ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಈ 3 ವಾಕ್ಯವನ್ನು ಮಾತ್ರ ಸ್ವಲ್ಪ ಹಾಗೆ ಫೋಕಸ್ ಮಾಡಿ ನೋಡಿ. ಇದರಲ್ಲಿ ಹಲವಾರು ಸಂದೇಶಗಳು, ಹಲವಾರು ಕಾರ್ಯಗಳನ್ನು ಹೇಳಿದ್ದಾರೆ. ಪ್ರತ್ಯೇಕವಾಗಿ ಈ ಒಂದು ಆಲೋಚನೆ ಎಲ್ಲ ಕಾಲಗಳಿಗೂ ಸೀಮಿತವಾದದ್ದು, ಎಲ್ಲ ಕ್ರೈಸ್ತರು ಕೈಗೊಳ್ಳಬೇಕಾದದ್ದು. ಆದರೆ ಇದರಲ್ಲಿ ಒಂದು ಕಾಲದ ಒಂದು ಸಮಯ ಹೇಳಿದ್ದಾರೆ. ಒಂದು ಕಾಲದ ಕುರಿತಾಗಿ ಹೇಳಿರುವುದಾದರೆ, ಈ ಒಂದು ಕಾಲದಲ್ಲಿ ನೀವು ಖಂಡಿತವಾಗಿ ಇದನ್ನು ಕೈಗೊಳ್ಳಬೇಕು ಎನ್ನುವುದರ ಅರ್ಥ. ಯಾವ ಕಾಲದ ಕುರಿತಾಗಿ ಹೇಳ್ತಾರೆ ಎಂಬುದಾಗಿ ಹೇಳುವುದಾದರೆ 37ನೇ ವಾಕ್ಯ ಹೇಳುತ್ತದೆ, ಗಮನಿಸಿ, ಬರುವವರು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಅಂದರೆ ಕರ್ತನ ಬರುವಿಕೆಯ ಮುಂಚಿತವಾಗಿರುವಂತಹ ಕಾಲ ಇದೆ ನೋಡಿ, ಕಡೆಯ ಕಾಲ. ಆ ಕಾಲದಲ್ಲಿರುವವರಿಗೆ ಸ್ಪೆಸಿಫಿಕ್ ಆಗಿ ಈ ಒಂದು ವಾಕ್ಯ ಹೇಳಲ್ಪಟ್ಟದಾಗಿದೆ. ಇನ್ನು ಸ್ವಲ್ಪ ಕಾಲದಲ್ಲಿ ಬರುತ್ತಾರೆ. ಹಾಗಾದರೆ ನಾವಿರುವಂಥ ಈ ಕಾಲವೇ ಆ ಒಂದು ಸ್ವಲ್ಪ ಕಾಲ. ಇನ್ನು ಮುಂದೆ ಯೇಸು ಕ್ರಿಸ್ತನ ಬರುವಿಕೆ ಬಹಳ ಬೇಗನೆ ಸಮೀಪಿಸುತ್ತದೆ ಎನ್ನುವುದನ್ನು ಎದುರು ನೋಡುವಂಥದ್ದಾಗಿದೆ. ಕಾರಣ ನಮ್ಮ ಸುತ್ತಲೂ ನಡೆಯುತ್ತಿರುವಂತಹ ಸಂಭವಗಳು, ನಮ್ಮ ಸುತ್ತಲೂ ಮಾಡಲ್ಪಡುತ್ತಿರುವ ಕಾರ್ಯಗಳು ಎಲ್ಲವೂ ಕಡೆಯ ಕಾಲದಲ್ಲಿ ಏನೆಲ್ಲ ನಡೆಯುತ್ತದೋ ಎಂಬುದಾಗಿ ಸತ್ಯವೇದ ನಮಗೆ ಪ್ರಕಟಿಸಿ ಮುಂಚಿತವಾಗಿ ಹೇಳಿದೆಯೋ ಅವೆಲ್ಲ ಇವಾಗ ನಮ್ಮ ಕಣ್ಗಳು ನೋಡುವಂತೆ ನಡೆಯುತ್ತಿದೆ. ಹಾಗಾದರೆ ಈ ಕಾಲದಲ್ಲಿಯೇ ಈ ವಾಕ್ಯ ಮುಖ್ಯವಾಗಿ ಗಮನಿಸಲ್ಪಡಬೇಕಾಗಿರುವ ವಾಕ್ಯವಾಗಿದೆ. ನೋಡಿ, ಈ ಕಾಲ ಸೂಚನೆ ಹೇಳುವಂಥದ್ದಾಗಿದೆ. ಆದರೆ ಅದು ಎಲ್ಲ ಕಾಲಕ್ಕೂ ಸೀಮಿತವಾದದ್ದೇ, ಈ ಕಾಲಕ್ಕೆ ಪ್ರತ್ಯೇಕವಾಗಿ ಸೀಮಿತವಾದದ್ದು. ಅವರು ಹೇಳ್ತಾರೆ, ಬರುವವರು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವವರಾಗಿದ್ದಾರೆ. ಅಂದರೆ ಕರ್ತನ ಬರುವಿಕೆಗೆ ಮುಂಚಿತವಾಗಿರುವ ಕಾಲ, ಕಡೆಯ ಕಾಲ. ಅವರು ತಡ ಮಾಡಿದರು. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಇದನ್ನು ಯಾಕೆ ಹೇಳ್ತಾರೆ ಎಂಬುದಾಗಿ ಕೇಳುವುದಾದರೆ, ಈಗಲೇ ನೀವು ನಂಬಿಕೆಯ ಜೀವಿತಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ನಂಬಿಕೆ ಎನ್ನುವುದು ನಿಮ್ಮ ಜೀವನವನ್ನು ನಡೆಸುವುದಕ್ಕೂ ಅದು ಸಾಕಾಗಿದೆ. ನಂಬಿಕೆಯಿಂದಲೇ ನೀತಿವಂತನು ಬದುಕುವನು. ಕಡೆಯ ಕಾಲದಲ್ಲಿ ಕುರಿತಾಗಿ ಸತ್ಯವೇದ ಹೇಳುವಾಗ ಒಂದು ಕಾರ್ಯವನ್ನು ಹೇಳುತ್ತದೆ. ಸೈತಾನನ ಒಂದು ನಿಯಂತ್ರಣದಲ್ಲಿ, ಅಂತ್ಯಕ್ರಿಸ್ತನ ನಿಯಂತ್ರಣದಲ್ಲಿ ಈ ಲೋಕ ಹಾದು ಹೋಗುವಾಗ ಅವನು ಎಲ್ಲರನ್ನ ತನ್ನ ಕೈ ಕೆಳಗೆ ಅವನು ತಂದು ತನ್ನವನು ಎಂಬುದಾಗಿ ಅವರ ಮೇಲೆ ಒಂದು ಗುರುತನ್ನು ಹಾಕುತ್ತಾನೆ. ಆ ಗುರುತನ್ನು ಪಡೆಯದೇ ಇರುವವರು ಒಂದು ವಸ್ತುವನ್ನು ಪಡೆಯಲು ಮಾರಲು ಆಗುವುದಿಲ್ಲ. ಪ್ರಕಟಣೆ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಇನ್ನು ಮುಂದೆ ಬರುವ ಕಾಲಘಟ್ಟದಲ್ಲಿ ನಡೆಯುವಂತಹ ಭಯಂಕರತೆಗಳು ಹೇಳಲ್ಪಟ್ಟದಾಗಿದೆ. ಒಂದು ವಸ್ತುವನ್ನು ಮಾರಕ್ಕೂ ಆಗಲ್ಲ, ಕೊಳ್ಳುವುದಕ್ಕೂ ಆಗುವುದಿಲ್ಲ. ಹಾಗಾದರೆ ಮಾರದೆ ಕೊಳ್ಳದೆ ನಾವು ಯಾವ ರೀತಿ ಬದುಕಲು ಸಾಧ್ಯ? ಕೆಲವು ಸಮಯ ನೋಡಿ, ಒಂದು ಲಾಕ್ಡೌನ್ ರೀತಿಯಲ್ಲಿ ಒಂದು ತಡೆ ಮಾಡಿದ ಹಾಗೆ ಒಂದು ಪರಿಸ್ಥಿತಿ ಬರುವಾಗ ನಮ್ಮ ಜೀವನ ಸ್ತಂಭಿಸಿದ ಹಾಗೆ ಆಗುತ್ತದೆ. ಏನು ಪಡೆಯಕ್ಕಾಗಲ್ಲ, ಏನನ್ನು ನಾವು ಮಾರುವುದಕ್ಕಾಗುವುದಿಲ್ಲ, ಮನೆಯಲ್ಲೇ ಇರಬೇಕು. ಇದೇ ರೀತಿ ಒಂದು ಕಾರ್ಯ ಅಂತ್ಯಕ್ರಿಸ್ತನ ಕಾಲದಲ್ಲಿ ಉಂಟಾಗುತ್ತದೆ. ಅವನ ಮುದ್ರೆಯನ್ನು ಧರಿಸಿ, ನಾನು ನಿನ್ನನ್ನು ನನ್ನ ರಾಜನಾಗಿ ಸ್ವೀಕರಿಸುತ್ತೇನೆ, ನಿನ್ನನ್ನು ಅಂಗೀಕರಿಸಿಕೊಳ್ಳುತ್ತೇನೆ,
ಎಂಬುದಾಗಿ ಗುರುತಿಸಲ್ಪಟ್ಟವರೇ ಈ ಲೋಕದಲ್ಲಿ ಬದುಕಲು ಸಾಧ್ಯ. ಅಂತ ಒಂದು ಕಾಲದಲ್ಲಿ ದೇವರ ಮಕ್ಕಳು ಏನು ಮಾಡಬೇಕು, ಯಾವ ರೀತಿ ಬದುಕುತ್ತಾರೆ ಅಂದರೆ ಅವರ ನಂಬಿಕೆಯಿಂದಲೇ ಬದುಕಬೇಕು. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತಹ ಪ್ರತಿ ವಾಕ್ಯದಿಂದಲೂ ಬದುಕುವನು. 40 ವರ್ಷ ಮರುಭೂಮಿಯಲ್ಲಿ ನೋಡಿ, ಅವರು ಬಿತ್ತಲೂ ಇಲ್ಲ, ಕೊಯ್ಯಲೂ ಇಲ್ಲ, ಕುಡಿಸಲೂ ಇಲ್ಲ, ಮಳೆಯ ಕುರಿತಾಗಿ ಬಿಸಿಲಿನ ಕುರಿತಾಗಿ ಚಿಂತೆ ಮಾಡಲಿಲ್ಲ. ಆದರೆ 40 ವರ್ಷ ದೇವರು ಅವರನ್ನ ದಾರಿ ನಡೆಸಿದರು. ಅದೇ ರೀತಿಯೇ ಈ ಕಡೆಯ ಕಾಲದಲ್ಲಿ ಲೋಕ ತತ್ತರಿಸುತ್ತದೆ, ಲೋಕ ಕಷ್ಟಪಡುತ್ತದೆ. ದೇವರು ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕು. ಅದಕ್ಕೆ ಅವ್ರೇನು ಮಾಡಬೇಕು ಅಂದರೆ, ಇವತ್ತು ನಮ್ಮ ಜೀವನ ಆಧಾರಕ್ಕೆ ಹಣವನ್ನು ನಂಬಿ ಬದುಕುತ್ತಿದ್ದೇವೆ, ಪ್ರಯಾಸವನ್ನು ನಂಬಿ ಬದುಕುತ್ತಿದ್ದೇವೆ. ಇನ್ನು ಒಂದು ಕತ್ತಲೆಯ ಸಮಯ ಬರುತ್ತದೆ, ನೀವು ನಂಬಿಕೆಯಿಂದ ಮಾತ್ರ ಬದುಕಲು ಸಾಧ್ಯ. ದೇವರ ಮಕ್ಕಳಾಗಿ ಬದುಕಬಹುದು, ಉಳಿದವರು ಸುಮ್ಮನೆ ಬದುಕಬಹುದು. ದೇವರ ಮಕ್ಕಳು ದೇವರ ಮಕ್ಕಳಾಗಿಯೇ ಬದುಕಬೇಕೆಂದರೆ ಇನ್ನು ಮುಂದೆ ಬರುವ ಕಾಲದಲ್ಲಿ ನೀವು ನಂಬಿಕೆಯ ಮೂಲಕವಾಗಿ ಬದುಕಬೇಕು. ಅದಕ್ಕೆ ಅವರು ಹೇಳ್ತಾರೆ, ನಂಬಿಕೆಯಿಂದಲೇ ನೀತಿವಂತನು ಬದುಕುತ್ತಾನೆ ಎಂಬುದಾಗಿ. ಅವನು ಈ ಲೋಕದ ನಶೆಯಲ್ಲಿ, ಲೋಕದ ಒಂದು ಭೀತಿಗಳಿಗೆ ಒಳಗಾಗಿ ಅವನು ಹಿಂಜಾರಿ ಹೋದರೆ ನನ್ನ ಆತ್ಮವನಲ್ಲಿ ಪ್ರಿಯವಾಗಿರುವುದಿಲ್ಲ. ಪ್ರಕಟಣೆ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ ಅದನ್ನೇ ಹೇಳುವಂಥದ್ದಾಗಿದೆ. ಭಯಪಟ್ಟು ಹೋಗಿ ಅಂತ್ಯಕ್ರಿಸ್ತನ ಆಜ್ಞೆಗಳಿಗೆ ವಿಧೇಯರಾಗಿ ತಮ್ಮ ಕೈಗಳಲ್ಲಿ ಮುದ್ರೆಯನ್ನು ಧರಿಸಿಕೊಂಡವರನ್ನು ದೇವರು ಸೈತಾನನೊಂದಿಗೆ, ಅಂತ್ಯಕ್ರಿಸ್ತನೊಂದಿಗೆ, ಸುಳ್ಳು ಪ್ರವಾದಿಯೊಂದಿಗೆ ಗುರುತು ಹೊಂದಿದವರನ್ನು ಸೆರೆ ಹಿಡಿದು ಬೆಂಕಿಯ ಕೆರೆಯಲ್ಲಿ ತಳ್ಳುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅವರ ಆತ್ಮ ಅವರ ಮೇಲೆ ಪ್ರಿಯವಾಗಿರುವುದಿಲ್ಲ. ಅವನು ಒಂದು ಲೋಕ ಕಾರ್ಯಕ್ಕಾಗಿ, ಒಂದೊತ್ತು ಆಹಾರಕ್ಕಾಗಿ ಅವನು ಸೋತು ಹೋದನು ಎಂಬುದಾಗಿ ಕರ್ತನು ಹಿಂಜಾರುವವರ ಮೇಲೆ ಪ್ರಿಯರಾಗಿರುವುದಿಲ್ಲ ಎಂಬುದಾಗಿ ಕರ್ತನ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಬೆಟ್ಟು ಮಾಡಿ ತೋರಿಸುತ್ತದೆ. ಹಾಗಾದರೆ ನಾವು ಬಂದು ಗುರುತನ್ನು ಪಡೆಯದಿದ್ದರೆ ಬದುಕಕ್ಕಾಗಲ್ವಲ್ಲ? ದೇವರು ಹೇಳ್ತಿದ್ದಾರೆ, ಬಾಳಕ್ಕೆ ಸಾಧ್ಯ. ನೀವು ನಂಬಿಕೆಯಿಂದ ಬದುಕಬಹುದು. ನಂಬಿಕೆಯಿಂದ ಬದುಕುವಂಥ ಒಂದು ಜೀವಿತ ಇವತ್ತು ನಮಗೆ ಅಭ್ಯಾಸವಿಲ್ಲ, ಅದಕ್ಕಾದ ತರಬೇತಿ ಇಲ್ಲ. ಆದರೆ ನಂಬಿಕೆಯಿಂದ ನಾವು ಬದುಕಬೇಕಾಗಿರುವಂತಹ ಒಂದು ಕಡ್ಡಾಯ ಪರಿಸ್ಥಿತಿ ಬರಲಿದೆ. ಇಸ್ರಾಯೇಲ್ ಜನಗಳಿಗೆ 40 ವರ್ಷ ಮರುಭೂಮಿಯಲ್ಲಿ ಬಂದ ಹಾಗೆ ನಮಗೂ ಇಂಥ ಇಕ್ಕಟ್ಟು ಕಾಲದಲ್ಲಿ, ಕರ್ತನ ಬರುವುದಕ್ಕಿಂತ ಮುಂಚಿತವಾಗಿರುವಂತಹ ಆ ಕಠಿಣ ಕಾಲದಲ್ಲಿ, ಕಡೆಯ ಕಾಲದಲ್ಲಿ ನಮಗೆ ಬೇಕು. ಆದ್ದರಿಂದ ಈಗಲಿಂದಲೇ ನಂಬಿಕೆಯಲ್ಲಿ ಬದುಕುವುದಕ್ಕೆ ಕಲಿಯಬೇಕು. ನಮ್ಮ ಅವಶ್ಯಕತೆಗಳನ್ನು ನಂಬಿಕೆಯಿಂದ ಸಂಧಿಸುವುದಕ್ಕೆ ಪಳಗಬೇಕು. ಯಾವ ಒಂದು ಕಾರ್ಯವನ್ನು ನಂಬಿಕೆಯಿಂದ ಹೊಂದುವಂತಹ ಆ ಒಂದು ಪ್ರಯತ್ನವನ್ನು, ಆ ಕಾರ್ಯವನ್ನು ನಾವು ಕಲಿಯಬೇಕು. ಅದು ಸುಲಭ, ಅದು ನಡೆಯುತ್ತದೆ. ಸತ್ಯವೇದ ಹೇಳುತ್ತದೆ, ನಾವಾದರೂ ಕೆಟ್ಟು ಹೋಗುವುದಕ್ಕೆ ಹಿಂಜಾರಿ ಹೋಗದೇ ಇರುವ ಹಾಗೆ. ಹಾಗಾದರೆ ಹಿಂಜಾರಿ ಹೋಗುತ್ತಾರೆ ನೋಡಿ, ಅವರು ಕೆಟ್ಟು ಹೋಗುತ್ತಾರೆ. ಅದುವೇ ಆ ವಾಕ್ಯ ಹೇಳುತ್ತದೆ, ಕೆಟ್ಟು ಹೋಗುವವನೇ ಹಿಂಜಾರುವನು. ಕಡೆಯ ಕಾಲದಲ್ಲಿ ಮಾತ್ರವಲ್ಲ, ಯಾವ ಕಾಲದಲ್ಲಿಯೂ ದೇವರನ್ನು ಬಿಟ್ಟು ಹಿಂಜಾರುವವನು ಕೆಟ್ಟು ಹೋಗುತ್ತಾನೆ. ಸತ್ಯವೇದ ಹೇಳುತ್ತದೆ, ಆತ್ಮ ಬಯಸುವ ಹಾಗೆ ನಂಬಬೇಕು. ಹಾಗಾದರೆ ಕೆಟ್ಟು ಹೋಗುವವರು ಹಿಂಜಾರುವವರಾಗಿದ್ದಾರೆ. ನಂಬುವವರು ಆತ್ಮ ಬಲ ಹೊಂದಲು, ದೇವರ ರಾಜ್ಯದಲ್ಲಿ ನಿತ್ಯ ಜೀವಿತವನ್ನು ಸ್ವತಂತ್ರಿಸಲು ಪಾತ್ರರಾಗಿದ್ದಾರೆ ಎಂಬುದಾಗಿ ಹೇಳಲ್ಪಡುವಂಥದ್ದಾಗಿದೆ. ಹಿಂಜಾರುವುದು ಅಂದರೆ ಏನು? ಮೊದಲು ಯಾವುದೋ ಭಾವನೆಯ ಉದ್ವೇಗದಲ್ಲೋ ಅಥವಾ ಒಂದು ಮೊದಲು ನಂಬಿಕೆಯ ಒಂದು ಪ್ರೇರೇಪಣೆಯಲ್ಲೋ ನಾವು ದೇವರ ಬಳಿ ನಮ್ಮ ಜೀವಿತವನ್ನು ಸೇರಿಸಿಕೊಂಡು ಅದರ ನಂತರ ನಮ್ಮ ಜೀವಿತದಲ್ಲಿ ನಾವು ಸಂಧಿಸುವಂತಹ ಕೆಲವೊಂದು ಪರಿಸ್ಥಿತಿಗಳಿಂದ ನಾವು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮುಂದುವರೆದು ಮಾಡಲಾಗದೆ, ಕೈಗೊಳ್ಳಲಾಗದೆ ದೇವರನ್ನು ಬಿಟ್ಟು ಹಿಂಜಾರುತ್ತೇವೆ ನೋಡಿ, ಅದಕ್ಕೆ ಹೆಸರು ಹಿಂಜಾರುವಿಕೆ. ಮೊದಲು ಬರುವಾಗ ನಮಗೆ ಆಸಕ್ತಿಯಿಂದ ಇರ್ತೀವಿ, ಮೊದಲು ಬರುವಾಗ ಉತ್ಸಾಹದಲ್ಲಿರ್ತೀವಿ. ಇನ್ನು ಮುಂದೆ ಬದುಕಿದರೂ ಸತ್ತರೂ ಯೇಸುವಿಗಾಗಿಯೇ ಎಂಬುದಾಗಿ ಎಲ್ಲರೂ ಬರುತ್ತಾರೆ. ಆದರೆ ಪ್ರಾಕ್ಟಿಕಲ್ ಲೈಫಲ್ಲಿ ಬರುವಾಗ ತನ್ನ ಸುತ್ತಲೂ ಲೋಕದಲ್ಲಿ ನಡೆಯುವಂತಹ ಕಾರ್ಯಗಳನ್ನು ನೋಡಬೇಕಾದ್ರೆ ತಾವು ತೆಗೆದುಕೊಂಡಂತಹ ಆ ಒಂದು ಪ್ರತಿಷ್ಠೆಯಲ್ಲಿ, ಅವರು ತೆಗೆದುಕೊಂಡಂತಹ ತೀರ್ಮಾನದಲ್ಲಿ ದೃಢವಾಗಿರಲಾಗುವುದಿಲ್ಲ. ಅವರು ಯಾವ ರೀತಿ ಮೊದಲು ಹಿಂಜಾರುತ್ತಾರೆ ಎಂದು ಹೇಳುವುದಾದರೆ, ಮೊದಲು ಇಲ್ಲೂ ಅಲ್ಲೂ ಎಂಬುದಾಗಿರ್ತಾರೆ. ಕೆಲವು ಕಾಲ ದೇವರಿಗೆ ಸೇವೆ ಮಾಡ್ತಾರೆ, ಕೆಲವು ಸಮಯದಲ್ಲಿ ಅವರು ಆ ಒಂದು ಹಿಂಜಾರುವಂತಹ ಕಾರ್ಯಗಳಲ್ಲಿ, ಲೋಕ ಕಾರ್ಯಗಳಲ್ಲಿ ಹೋಗುತ್ತಾರೆ. ಅವರು ಆಗಾಗ ಬರುತ್ತಾ ಹೋಗುತ್ತಾ ಇರ್ತಾರೆ. ಒಂದೇ ಸರಿ ಅವರು ನಡೆಯುವುದಿಲ್ಲ. ಒಂದು ದಿನ ಚೆನ್ನಾಗಿರ್ತಾರೆ, ಆಮೇಲೆ ಸ್ವಲ್ಪ ಆ ಒಂದು ಪಾಪವು, ಲೋಕವು, ಪರಿಸ್ಥಿತಿಯು ಅವರನ್ನು ಸೆಳೆಯುವಾಗ ಅಲ್ಲಿ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಮತ್ತೊಮ್ಮೆ ಮನ ತಿರುಗಿ ಮತ್ತೊಮ್ಮೆ ಒಳಗೆ ಓಡಿ ಬರುತ್ತಾರೆ.
ಒಳಗೆ ಬಂದು ದೇವರೇ ನನ್ನ ಪಾಪ ಮಾಡಿಬಿಟ್ಟೆ, ಹಿಂಜಾರಿ ಹೋಗಿಬಿಟ್ಟೆ, 1 ತಿಂಗಳಿಂದ ಪ್ರಾರ್ಥನೆ ಮಾಡಲಿಲ್ಲ, 1 ತಿಂಗಳಿಂದ ಬೈಬಲ್ ಓದಲಿಲ್ಲ, ಮತ್ತೆ ನನ್ನ ಸ್ವೀಕರಿಸುವಿರಿ, ಕರ್ತನವರ ಸ್ವೀಕರಿಸುತ್ತಾರೆ. ಇದು ಹೋಗುತ್ತಾ ಬರುತ್ತಾ ದೇವರ ಬಳಿಯಲ್ಲಿ ಒಂದು ಕಾಲ, ಲೋಕದಲ್ಲಿ ಒಂದು ಕಾಲವಾಗಿರುತ್ತಾರೆ ನೋಡಿ. ಅಂಥವರು ಶೀಘ್ರವೇ ಪರಿಪೂರ್ಣವಾಗಿ ಹಿಂಜಾರಿ ಬಿಡುತ್ತಾರೆ. ಅದುವೇ ವಾಡಿಕೆ. ಪರಿಪೂರ್ಣವಾಗಿ ಹಿಂಜಾರ್ತಾರೆ. ಅನಂತರ ಇಚ್ಛೆಯಾದದ್ದು ಗರ್ಭಧರಿಸಿ ಪಾಪವನ್ನು ಹುಟ್ಟಿಸುತ್ತದೆ. ಪಾಪವು ಪರಿಪೂರ್ಣವಾಗುವಾಗ ಮರಣವನ್ನು ಹುಟ್ಟಿಸುತ್ತದೆ. ಹಾಗಾದರೆ ಇದು ಒಂದೇ ದಿನ ನಡೆಯುವಂತಹ ಒಂದು ಪ್ರಾಸೆಸಿಂಗ್ ಅಲ್ಲ. ಒಂದು ಗರ್ಭ ಯಾವ ರೀತಿ ರೂಪುಗೊಳ್ಳುತ್ತದೋ ಆ ರೀತಿ ಇಚ್ಛೆ ಎನ್ನುವುದು ಒಂದು ಗರ್ಭ ಬೆಳೆಯುವ ರೀತಿಯಲ್ಲಿ ಅದು ಬೆಳೆಯುತ್ತಾ ಇರುತ್ತದೆ. ಸ್ವಲ್ಪ ಸ್ವಲ್ಪವಾಗಿ ಬೆಳೆಯುತ್ತದೆ. ಅನಂತರ ಅದು ಬೆಳೆದ ನಂತರ ಪಾಪವನ್ನು ಹುಟ್ಟಿಸುತ್ತದೆ. ಪಾಪ ಹುಟ್ಟಿದ ಕೂಡಲೇ ಅದು ಬೆಳೆಯಲು ಆರಂಭಿಸುವಾಗ ಆಸೆಯಾದದ್ದು ಗರ್ಭಧರಿಸಿ ಪಾಪವನ್ನು ಹುಟ್ಟಿಸುತ್ತದೆ. ಪಾಪ ಪರಿಪೂರ್ಣವಾಗುವಾಗ, ಪೂರ್ಣ ಅಂದರೆ ಏನು? ಅದು ಬೆಳವಣಿಗೆಯನ್ನು ಹೊಂದಿ ಮರಣವನ್ನು ಹುಟ್ಟಿಸುತ್ತದೆ. ಅದುವೇ ದೇವರ ವಾಕ್ಯ ಹೇಳುವಂಥದ್ದು. ಇದು ಒಂದೇ ದಿನ ಬರುವುದಿಲ್ಲ. ಕೆಲವರು ಬೇಕಾದರೆ ಒಂದೇ ದಿನದಲ್ಲಿ, ಒಂದೇ ತಿಂಗಳಲ್ಲಿ ಹಿಂಜಾರಿ ಹೋಗ್ಬೋದು. ಆದರೆ ನೀವು ಚೆನ್ನಾಗಿ ಪ್ರತ್ಯೇಕವಾಗಿ ನೋಡೋದಾದರೆ ಹಿಂಜಾರುವವರ ಹಿಂಜಾರುವಿಕೆ ಒಂದೇ ದಿನ ನಡೆಯುವುದಿಲ್ಲ. ಹೋಗುತ್ತಾ ಬರ್ತಾ ಇರ್ತಾರೆ. ಒಂದು ಸಮಯ ಇದರಲ್ಲಿ, ಒಂದು ಸಮಯ ಅದರಲ್ಲಿ. ಕರ್ತನು ಹೇಳುತ್ತಾರೆ, ಇಬ್ಬರು ಯಜಮಾನರಿಗೆ ಸೇವೆ ಮಾಡುವುದಕ್ಕೆ ಒಬ್ಬರಿಂದನೂ ಸಾಧ್ಯವಿಲ್ಲ. ಒಬ್ಬನನ್ನ ಸ್ವೀಕರಿಸಿಕೊಂಡು ಮತ್ತೊಬ್ಬನನ್ನು ಹಾಗೆ ಮಾಡಬೇಕು. ಕೆಲವೊಮ್ಮೆ ಏನು ಮಾಡ್ತೀವಿ? ದೇವರನ್ನು ನಾವು ಸೇವಿಸುತ್ತೇವೆ. ಕೆಲವು ಸಂದರ್ಭದಲ್ಲಿ ನಾವು ಲೋಕದ ಇಚ್ಛೆಗಳಿಗೆ ನಾವು ಸೇವೆಯನ್ನು ಮಾಡ್ತೀವಿ. ಹೋಗುತ್ತಾ ಬರುತ್ತಾ ಇರ್ತೀವಿ. ಆ ರೀತಿ ಇರುವುದಾದರೆ ಖಂಡಿತವಾಗಿ ಹಿಂಜಾರಿ ಹೋಗುತ್ತಾರೆ. ಅದಕ್ಕೆ ಒಳ್ಳೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಇಸ್ಕರಿಯೋತ್ ಯೂದನನ್ನು ಗಮನಿಸಿ. ಪ್ರಧಾನ ಯಾಜಕರ ಬಳಿಯಲ್ಲಿಯೂ ಸಂಪರ್ಕದಲ್ಲಿದ್ದ. ಅದೇ ಸಂದರ್ಭದಲ್ಲಿ ಕರ್ತನ ಸೇವೆಯಲ್ಲಿಯೂ ಅವರು ಸಂಪರ್ಕ ಇಟ್ಕೊಂಡಿದ್ರು. ಶಿಷ್ಯರೊಂದಿಗೂ ತಂಗಿರ್ತಾರೆ, ಯೇಸುವಿನೊಂದಿಗೂ ಹೋಗುತ್ತಾರೆ. ಯೆರೂಸಲೇಮಿಗೆ ಹೋಗುವಂತ ಸಮಯ ಬರುವಾಗೆಲ್ಲ ಯಾಜಕರೊಂದಿಗೆ ಸಂಪರ್ಕ ಇಟ್ಕೊಂಡಿರ್ತಿದ್ದರು. ಅವರು ಅಧಿಕವಾಗಿ ಶಿಷ್ಯರೊಂದಿಗೆ ಹತ್ತಿರ ಇದ್ದ ಹಾಗೆ ಸತ್ಯವೇದದಲ್ಲಿ ಎಲ್ಲೂ ತೋರಿಸಲ್ಪಟ್ಟಿಲ್ಲ. ಅವರು ಹೋಗುತ್ತಾ ಬರುತ್ತಾ ಇದ್ದರು. ಆ ರೀತಿ ದೇವರಿಂದ ನಿರಾಕರಿಸಲ್ಪಟ್ಟಂತಹ, ದೇವರು ಅಸಹ್ಯ ಪಡುವಂತಹ ಮನುಷ್ಯರು, ಪರಿಸ್ಥಿತಿಗಳು, ಅವುಗಳಲ್ಲಿ ಸ್ವಲ್ಪ ಕಾಲವು, ಕರ್ತನ ಬಳಿಯಲ್ಲಿ ಸ್ವಲ್ಪ ಕಾಲವಾಗಿ ಆ ಕಡೆ ಈ ಕಡೆ ನಮ್ಮ ಜೀವಿತ ಇರುವುದಾದರೆ ಖಂಡಿತವಾಗಿ ಒಂದು ದಿನ ನಮ್ಮ ಜೀವಿತವನ್ನ ಅದು ಹಿಂಜಾರುವಿಕೆಯಲ್ಲಿ ತಳ್ಳುತ್ತದೆ. ಸತ್ಯವೇದ ಹೇಳುತ್ತದೆ, ನೇಗಿಲಿನ ಮೇಲೆ ಕೈ ಇಟ್ಟ ನಂತರ ಹಿಂದೆ ನೋಡುವವನೇ ನನಗೆ ಶಿಷ್ಯನಾಗಿರುವುದಿಲ್ಲ. ಹಿಂಜಾರಿ ಹೋಗುವುದು ಅನಂತರ, ಹೋಗುವುದಕ್ಕಿಂತ ಮುಂಚಿತವಾಗಿ ಹಿಂದೆ ನೋಡುತ್ತಾನೆ. ಇಲ್ಲಿ ಕುಳಿತು ಅದರ ಕುರಿತು ಯೋಚನೆ ಮಾಡ್ತಿರ್ತಾನೆ. ನಾವು ಕುಡಿದ್ವಲ್ಲ ಹಿಂಗಿರುತ್ತೆ, ನಾವು ಪಾಪವನ್ನು ಮಾಡಿದ್ವಲ್ಲ, ಜೀವಿತ ಹೆಂಗಿರುತ್ತೆ, ಹಳೆಯ ಜೀವಿತ, ಹಳೆಯ ಸಂತೋಷಗಳು, ಲೋಕದ ಕಾರ್ಯಗಳು, ಇದೆಲ್ಲ ಹೆಂಗಿರುತ್ತೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನೇಗಿಲ ಮೇಲೆ ಕೈ ಇಟ್ಟ ನಂತರ ಹಿಂದೆ ಹೋಗುವವನಲ್ಲ, ಹಿಂದೆ ನೋಡುವವನು ನನಗೆ ಶಿಷ್ಯನಾಗಿರಲು ಸಾಧ್ಯವಿಲ್ಲ. ಹಿಂಜಾರಿ ಹೋಗುತ್ತಾನೆ ನೋಡಿ, ಅವನು ನನ್ನ ಜನವಾಗಿರಲು ಸಾಧ್ಯವೇ ಇಲ್ಲ. ಶಿಷ್ಯನು ಆಮೇಲೆ ಹಿಂಜಾರಿ ಹೋಗುವುದಾದರೆ ನನ್ನ ಆತ್ಮ ಅವನಲ್ಲಿ ಪ್ರಿಯವಾಗಿರುವುದಿಲ್ಲ. ಹಾಗಾದರೆ ಹಿಂಜಾರಿ ಹೋಗುವವರನ್ನು ನೋಡುವುದಾದರೆ ಮೊದಲು ಹಿಂದೆ ನೋಡುತ್ತಾರೆ, ಹಿಂದೆ ಇದ್ದಂತಹ ಕಾರ್ಯಗಳನ್ನು ಯೋಚನೆ ಮಾಡ್ತಾರೆ. ಅವರು ನೇಗಿಲ ಮೇಲೆ ಕೈ ಇಟ್ಟಿದ್ದಾರೆ, ಮುಂದೆ ಅವರಿಗೆ ಬಹಳ ಕೆಲಸಗಳು ಉಂಟು, ಬಹಳ ಓಟವಿದೆ, ಮಾಡಬೇಕಾಗಿರುವ ಹಲವು ಕರ್ತವ್ಯಗಳು ಉಂಟು. ಈ ರೀತಿ ನಿಂತು ಹಿಂದೆ ನೋಡುತ್ತಿರುವಾಗ ಅವನು ದೇವರ ಶಿಷ್ಯತ್ವವನ್ನು ಕಳೆದುಕೊಳ್ಳುವುದಕ್ಕೆ ಅವಕಾಶಗಳು ಉಂಟು. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ, ನೇಗಿಲಿನ ಮೇಲೆ ಕೈ ಇಡುವುದಾದರೆ ಮರಣವೇ ಎದುರಾದರೂ ಕೂಡ ಅದನ್ನು ಬಿಟ್ಟು ಹಿಂಜಾರಿ ಹೋಗಬಾರದು. ಹಿಂಜಾರಿ ಹೋಗುವವರು ಅದಕ್ಕಿಂತ ಮುಂಚಿತವಾಗಿ ಎಷ್ಟೊಂದು ಅಚೀವ್ಮೆಂಟ್ಸ್ ಮಾಡಿದರೂ ಕೂಡ, ಕರ್ತನಿಗಾಗಿ ಎಷ್ಟೊಂದು ಕಾರ್ಯವನ್ನು ಮಾಡಿದರೂ ಕೂಡ ಹಿಂಜಾರಿ ಹೋದರೆ ಅವರು ಮಾಡಿದ ಎಲ್ಲವೂ ಅಳಿದು ಹೋಗುತ್ತದೆ. ಅವರ ಮೇಲೆ ದೇವರು ಪ್ರಿಯರಾಗಿರುವುದಿಲ್ಲ. ಅವನು ಮಾಡಿದಂತಹ ಎಲ್ಲವೂ ಕರ್ತನ ದೃಷ್ಟಿಯಿಂದ ದೂರ ಹೋಗುತ್ತದೆ. ಸೊಲೊಮೋನನಿಗಿಂತ ಒಬ್ಬ ದೊಡ್ಡವನಿದ್ದಾನ? ಅವನು ಹಿಂಜಾರಿ ಹೋದಾಗಲೇ ದೇವರು ಅವನನ್ನು ದೂರ ತಳ್ಳಿದರು. ಅಷ್ಟು ಮಾತ್ರವಲ್ಲ, ಹಿಂಜಾರುವಿಕೆ ಎಂದರೆ ಏನು ಎನ್ನುವುದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಮದುವೆ ಎಂಬುದಾಗಿ ನಾವು ನೋಡುವಾಗ ದೇವರನ್ನು ಬಿಟ್ಟು ನಾವು ಮುಂಚಿತವಾಗಿ ಬದುಕಿದಂತಹ ಹಳೆಯ ಜೀವಿತಕ್ಕೆ ಹಿಂಜಾರಿ ಹಿಂದೆ ಹೋಗುವುದಕ್ಕೆ ಹೆಸರೇ ಹಿಂಜಾರುವಿಕೆ ಎಂಬುದಾಗಿ ಹೇಳಲ್ಪಟ್ಟರೂ ಕೂಡ ಅದಕ್ಕೆ ಹಲವಾರು ಗುರುತುಗಳು ಇದೆ. ಅದನ್ನೇ ಕರ್ತನ ಸತ್ಯವೇದ ಹೇಳುತ್ತದೆ. ಹಲವು ವಿಷಯಗಳನ್ನು ಒಂದೊಂದು ಗುರುತಾಗಿ ಹೇಳುತ್ತೇವೆ. ಮೊದಲ ಕಾರ್ಯವನ್ನು ನೋಡಿ, ದೇವರನ್ನ ಬಿಟ್ಟು ತಮ್ಮ ಹೃದಯವನ್ನ ತಿರುಗಿಸುವಂಥದ್ದು. ಕೆಲವು ದೇವರ ಮನುಷ್ಯರನ್ನ ನೋಡುವುದಾದರೆ ಯಾವಾಗ ನೋಡಿದ್ರೂ ದೇವರ ಕಾರ್ಯಗಳ ಕುರಿತಾಗಿಯೇ ಯೋಚನೆ ಮಾಡುತ್ತಾ ಇರುತ್ತಾರೆ.
ನನ್ನ ಜೀವನದಲ್ಲಿ ನಾನು ಅಂಥವರನ್ನ ಸೇವಕರಲ್ಲಿಯೂ ನೋಡಿದ್ದೇನೆ, ವಿಶ್ವಾಸಿಗಳಲ್ಲಿಯೂ ನೋಡಿದ್ದೇನೆ. ಎಲ್ಲರೂ ಅಲ್ಲ, ಆದರೆ ಕೆಲವರು ಯಾವಾಗ ನೋಡಿದ್ರೂ ಕರ್ತನ ಕುರಿತಾಗಿಯೇ ಮಾತಾಡ್ತಾ ಇರ್ತಾರೆ. ಅವರ ಕಾರ್ಯದ ಕುರಿತಾಗಿಯೇ ಚಿಂತಿಸುತ್ತಿರುತ್ತಾರೆ. ಅಂಥವರು ದೇವರಿಗೆ ಪ್ರಿಯರಾದವರು. ಆದರೆ ಯಾವ ಒಬ್ಬ ಮನುಷ್ಯನು ತನ್ನ ಹೃದಯವನ್ನ ದೇವರನ್ನು ಬಿಟ್ಟು ತಿರುಗಿಸಿದರೆ ಅವನ ಹೃದಯ ದೇವರೊಂದಿಗೆ ಯಾವಾಗಲೂ ಅಂಟಿಕೊಂಡಿರಬೇಕು. ನಮ್ಮ ಹೃದಯ ಯಾವಾಗಲೂ ದೇವರೊಂದಿಗೆ ಸಂಪರ್ಕದಲ್ಲಿರುವುದಕ್ಕೋಸ್ಕರವಾಗಿಯೇ ಪರಲೋಕದಲ್ಲಿ ವಾಸ ಮಾಡಿದ ದೇವರು ಮನುಷ್ಯರ ನಡುವೆ ವಾಸ ಮಾಡಲು ಆರಂಭಿಸಿದರು. ಮನುಷ್ಯರ ನಡುವೆ ವಾಸ ಮಾಡಿದ ದೇವರು ನಮ್ಮೊಳಗೆ ವಾಸ ಮಾಡಲು ಆರಂಭಿಸಿದರು. ಒಬ್ಬೊಬ್ಬ ಇಂಡಿವಿಜುವಲ್ ಮನುಷ್ಯರಲ್ಲಿಯೂ ಅವರು ವಾಸ ಮಾಡಲು ಆರಂಭಿಸಿದ್ದಾರೆ. ಹಾಗಾದರೆ ಆ ಸಂಪರ್ಕ ಬಹಳ ಸಮೀಪ. ಆ ಒಂದು ಸ್ಪರ್ಶವನ್ನ, ಆ ಪ್ರಸನ್ನತೆಯನ್ನ, ಅವರ ಅನ್ಯೂನ್ಯತೆಯನ್ನ ಅನುಭವಿಸುವುದು ಈ ಕಾಲದಲ್ಲಿ ನಮಗೆ ಬಹಳ ಸುಲಭ. ಹಾಗಾದರೆ ನಮ್ಮ ಹೃದಯ ಅವರ ಮೇಲೆ ಅಂಟಿಕೊಂಡಿರಬೇಕು. ನಮ್ಮ ಹೃದಯ ಅವರೊಂದಿಗೆ ಸೇರಿಕೊಂಡಿರಬೇಕು. ನಮ್ಮ ಹೃದಯವನ್ನ ದೇವರನ್ನು ಬಿಟ್ಟು ತಿರುಗಿಸಿದರೆ ನಾವು ಖಂಡಿತವಾಗಿ ಹಿಂಜಾರಿ ಹೋಗುತ್ತೇವೆ. ಒಂದು ದೊಡ್ಡ ಹಡಗನ್ನ, ದೊಡ್ಡ ಶಿಪ್ಪನ್ನ ಒಂದು ಚಿಕ್ಕ ಲಂಗರ ಅದು ಯಾವ ರೀತಿ ತಿರುಗಿಸುತ್ತದೋ ಆ ರೀತಿ ನಮ್ಮ ಹೃದಯ, ಮಹಾ ಕೇಡುಳ್ಳ ಹೃದಯ ತಿರುಗುವುದಾದರೆ ಅದು ಯಾವ ಕಡೆ ತಿರುಗುತ್ತದೋ ಆ ದೆಸೆ ಕಡೆಗೆ ನಿಮ್ಮ ಬದುಕು ಪ್ರಯಾಣ ಮಾಡುವುದಕ್ಕೆ ಆರಂಭವಾಗುತ್ತದೆ. ಕರ್ತನ ಬಳಿಯಲ್ಲಿ ಅದು ತಿರುಗಿದರೆ ಕರ್ತನ ಕಡೆಗೆ ಅದು ಪ್ರಯಾಣ ಮಾಡುತ್ತದೆ. ಲೋಕದ ಕಡೆಗೆ ತಿರುಗಿದರೆ ಲೋಕದ ಕಡೆಗೆ ಅದು ಪ್ರಯಾಣ ಮಾಡುತ್ತದೆ. ನೀವು ಲೋಕಕ್ಕೂ ದೇವರಿಗೂ ಬದಲಾಗ್ತಲೇ ಇದ್ದರೆ ಆ ಒಂದು ಹಡಗು ಗಾಳಿಯಲ್ಲಿ ಅಲೆದಾಡುವಂತಹ ಒಂದು ಹಡಗಿನ ಹಾಗೆ ಇಲ್ಲಿಂದ ಒಂದು ಕಡೆ, ಅಲ್ಲಿಂದ ಒಂದು ಕಡೆ, ಅಲ್ಲಿಂದ ಒಂದೊಂದು ಮಾರ್ಗ, ಆ ರೀತಿ ಒಬ್ಬ ಕುಡುಕನ ಬದುಕಿನ ಹಾಗೆ ಮಾರ್ಪಡುತ್ತದೆ. ನಮ್ಮ ಓಟ ಸರಿಯಾಗಿರಬೇಕು ಅಂದರೆ ನಮ್ಮ ಹೃದಯ ಕರ್ತನ ಬಳಿಯಲ್ಲಿ ಯಾವಾಗಲೂ ಅಂಟಿಕೊಂಡಿರಬೇಕು. ಅದುವೇ ನಮ್ಮ ಗುರಿ. ದೇವರನ್ನ ತಲುಪುವುದೇ ನಮ್ಮ ಗುರಿ. ನಾವು ದೇವರ ಬಳಿ ಹೋಗಿ ಸೇರುವುದಾದರೆ ದೇವರ ತ್ರಯೇಕತ್ವದಲ್ಲಿ ಒಬ್ಬರಾಗಿರುವ ದೇವರಾತ್ಮನು ನಮ್ಮನ್ನು ಕರಕೊಂಡು ಹೋಗುವುದಕ್ಕೆ ನಮ್ಮ ಜೊತೆ ಇದ್ದಾರೆ. ನಮ್ಮ ಕಾಲವು ಮುಗಿಯುವವರೆಗೂ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನ ಹಾಗೆ ಕರಕೊಂಡು ಹೋಗಿ ಪರಲೋಕದಲ್ಲಿ ದೇವರ ಬಳಿ ಸೇರಿಸುವುದಕ್ಕಾಗಿ. ಹಾಗಾಗಿ ನಮ್ಮ ಹೃದಯ ದೇವರ ಬಳಿಯಲ್ಲಿ ಯಾವಾಗಲೂ ಅಂಟಿಕೊಂಡಿರಬೇಕು. 1 ಅರಸರ ಪುಸ್ತಕ 11ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ದೇವರನ್ನ ಬಿಟ್ಟು ನಮ್ಮ ಹೃದಯವನ್ನ ತಿರುಗಿಸಿದರೆ ನಾವು ಹಿಂಜಾರಿ ಹೋಗುವವರಾಗಿರುತ್ತೇವೆ. ಅವ್ರು ಹೇಳ್ತಾರೆ ನೋಡಿ, ಆದ್ದರಿಂದ ಇಸ್ರಾಯೇಲ್ಯರ ದೇವರಾಗಿರುವ ಕರ್ತನು ಸೊಲೊಮೋನನಿಗೆ 2 ಬಾರಿ ದರ್ಶನವಾಗಿ ಅನ್ಯ ದೇವರುಗಳನ್ನ ಹಿಂಬಾಲಿಸಬಾರದೆಂಬುದಾಗಿ ಆಜ್ಞೆ ಕೊಟ್ಟಿದ್ದರು. ಅವನು ದೇವರನ್ನ ಬಿಟ್ಟು ತನ್ನ ಹೃದಯವನ್ನ ತಿರುಗಿಸಿ. ದೇವರು ಹೇಳಿದರು, ನೀನೆಷ್ಟು ದೊಡ್ಡ ಜ್ಞಾನಿ, ಎಷ್ಟು ದೊಡ್ಡ ಸಾಮರ್ಥ್ಯವುಳ್ಳವನು. ಲೋಕದಲ್ಲಿ ಯಾರೂ ಕಟ್ಟಲಾಗದಿರುವ ಇಷ್ಟು ದೊಡ್ಡ ಕಟ್ಟಡ ಕಲೆ ಇರುವವರೇ ಆಶ್ಚರ್ಯಪಡುವ ರೀತಿಯಲ್ಲಿ ಒಂದು ದೇವಾಲಯವನ್ನು ಈ ಲೋಕದಲ್ಲಿ ಕಟ್ಟಿದವನು. ನೀನು ಒಂದು ಸಾಧಾರಣ ಕಾರ್ಯದಲ್ಲಿ ಹೋಗಿ ವಿಗ್ರಹಗಳನ್ನು ಆರಾಧಿಸುವುದಕ್ಕೆ ಹೋಗಿ ನಿಂತಿದ್ದೀಯಲ್ಲ. ಪ್ರಸಂಗಿಯ ಪುಸ್ತಕದಲ್ಲಿ ಎಷ್ಟೊಂದು ಕಾರ್ಯ ಹೇಳಿದೆ, ಜ್ಞಾನೋಕ್ತಿಗಳಲ್ಲಿ ಎಷ್ಟೊಂದು ನೀತಿಯನ್ನು ಹೇಳಿದೆ. ಉಳಿದವರಿಗೆ ಕಲಿಸಿದ ನೀನು ನಿನಗೆ ಕಲಿಸಿಕೊಳ್ಳಬಾರದೋ ಎಂಬುದಾಗಿ 2 ಬಾರಿ ದೇವರು ಮಾತಾಡಿದರು. ನೀನು ವಿಗ್ರಹಗಳ ಮುಂದೆ ಹೋಗಿ ನಿಲ್ತಿದೀಯಾ, ವಿಗ್ರಹ ಆರಾಧನೆ ಮಾಡ್ತಾ ಇದೀಯಾ, ಈ ರೀತಿ 2 ಬಾರಿ ಎಚ್ಚರಿಕೆ ಮಾಡಿದರೂ ಕೂಡ ಆ ಎಚ್ಚರಿಕೆಯಲ್ಲಿ ತನ್ನ ಹೃದಯವನ್ನು ಸರಿಪಡಿಸಿಕೊಳ್ಳದೆ ಸೊಲೊಮೋನನು ದೇವರನ್ನು ಬಿಟ್ಟು ತನ್ನ ಹೃದಯವನ್ನ ತಿರುಗಿಸಿದ. ಹಾಗಾದರೆ ಹೃದಯವನ್ನು ದೇವರ ಬಿಟ್ಟು ತಿರುಗಿಸುವುದರ ಹೆಸರೇ ಹಿಂಜಾರುವಿಕೆ. 2ನೇ ಕಾರ್ಯ, ಹೃದಯವನ್ನು ತಿರುಗಿಸುವುದಾದರೆ ದೇವರು ನಮಗೆ ಕಲಿಸಿದಂಥವುಗಳು, ದೇವರು ಕೊಟ್ಟಂತಹ ಆಜ್ಞೆಗಳನ್ನು ಬಿಟ್ಟು ನಾವು ತಿರುಗುತ್ತೇವೆ. ಅದನ್ನೇ ಸತ್ಯವೇದ ಹೇಳುತ್ತದೆ. 2ನೇ ಭಾಗವನ್ನು ನೋಡಿ, ದೇವರ ಆಜ್ಞೆಗಳನ್ನು ಕೈಗೊಳ್ಳದೆ ಹೋಗುವುದು. ದೇವರು ನಮಗೋಸ್ಕರವಾಗಿ ವಿಧಿಸಿದ, ದೇವರು ನಮಗೆ ನೇಮಿಸಿದ ಕಟ್ಟಳೆಗಳನ್ನು ಬಿಟ್ಟು ದೂರ ಹೋಗುವುದರ ಹೆಸರು ಹಿಂಜಾರುವಿಕೆಯನ್ನು ಸೂಚಿಸುತ್ತದೆ. ಅದನ್ನೇ ಸತ್ಯವೇದ ಹೇಳುತ್ತದೆ. 1 ಅರಸರ ಪುಸ್ತಕ 9:5 ಮುಂದುವರೆದು ಓದಿ ನೋಡಿ, ನೀವಾದರೂ ನಿಮ್ಮ ಮಕ್ಕಳಾದರೂ ನನ್ನನ್ನು ಬಿಟ್ಟು ಹಿಂಜಾರಿ ನಾನು ನಿಮ್ಮ ಮುಂದೆ ಇಟ್ಟಂತಹ ನನ್ನ ಕಟ್ಟಳೆಗಳನ್ನು, ನನ್ನ ಆಜ್ಞೆಗಳನ್ನು ಕೈಗೊಳ್ಳದೆ ಬೇರೆ ದೇವರುಗಳನ್ನು ಸೇವಿಸಿ ಅವುಗಳಿಗೆ ನೀವು ನಮಸ್ಕರಿಸುವುದಾದರೆ ನಾನು ಇಸ್ರಾಯೇಲಿಗೆ ಕೊಟ್ಟಂತಹ ದೇಶದಲ್ಲಿ ಅವರನ್ನು ಇಡದ ಹಾಗೆ ನಿರ್ಮೂಲ ಮಾಡಿ ನನ್ನ ನಾಮ ಪ್ರಕಟವಾಗುವ ಹಾಗೆ ನಾನು ಪರಿಶುದ್ಧ ಮಾಡಿದಂತಹ ಈ ಆಲಯವನ್ನು, ನನ್ನ ಸಮ್ಮುಖವನ್ನು ಬಿಟ್ಟು ತಳ್ಳುವೆನು. ಆಗ ಇಸ್ರಾಯೇಲ್ಯರು ಸಕಲ ಜನಾಂಗಗಳಲ್ಲಿಯೂ ಆಡಿಕೆಯ ಮಾತಾಗಿಯೂ ಒಂದು ಗಾದೆಯಂತೆ ಇರುವುದು ಎಂಬುದಾಗಿ ದೇವರು ಹೇಳಿದರು.
ನೋಡಿ, ಒಬ್ಬನು ಹಿಂಜಾರಿ ಹೋಗುವುದಾದರೆ ದೇವರು ಯಾವುದನ್ನ ಹಿಂಜಾರುವಿಕೆ ಅಂತ ಹೇಳ್ತಾರೆ ನೋಡಿ. ನಾನು ನಿಮಗೆ ಕೈಗೊಳ್ಳುವಂತೆ ಹೇಳಿದ ಹಾಗೆ ನೀವು ನಡೆಯಬೇಕು ಎಂಬುದಾಗಿ ಕೆಲವೊಂದು ಆಜ್ಞೆಗಳನ್ನು ಕೊಟ್ಟಿದ್ದೆನು. ಆ ಆಜ್ಞೆಗಳನ್ನು ಕೈಗೊಳ್ಳದಿದ್ದರೆ ನೀನಿಷ್ಟು ದೊಡ್ಡ ಕಾರ್ಯ ಮಾಡಿದರೂ ಕೂಡ, ನೀವು ಎಷ್ಟೇ ದೊಡ್ಡ ಉನ್ನತ ಕಾರ್ಯವನ್ನು ಮಾಡಿದರೂ ಕೂಡ ಅವುಗಳನ್ನು ಸ್ಮರಿಸುವುದೇ ಇಲ್ಲ. ಯೆರೂಸಲೇಮಿನ ದೇವಾಲಯಕ್ಕಿಂತ ನಮ್ಮ ಸೇವೆಗಳು ದೊಡ್ಡದಾಗಿದೆಯಾ? ಕೆಲವರು ಅಂದುಕೊಳ್ಳುತ್ತಾರೆ, ನಾವು ಇಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಿದ್ದೇನೆ, ಇಷ್ಟು ದೊಡ್ಡ ಸಭೆ ನನಗಿದೆ, ನಾನು ಹಿಂಜಾರಿ ಹೋದರೆ ಅದಕ್ಕಾಗಿ ದೇವರು ಎಲ್ಲವನ್ನು ನಿರ್ಮೂಲ ಮಾಡುತ್ತಾರೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. ಆ ರೀತಿ ಬರುವಾಗ ನೀವು ಒಂದು ನೆನಪಿಟ್ಟುಕೊಳ್ಳಬೇಕು, ಸೊಲೊಮೋನನು ಕಟ್ಟಿದಂತಹ ದೇವಾಲಯ ಆ ದಿನಗಳಲ್ಲಿ ಅಷ್ಟೊಂದು ದೊಡ್ಡ ಪ್ರಸಿದ್ಧಿ ಪಟ್ಟಂತಹ ಬೇರೆ ಕಟ್ಟಡಗಳು ಇಲ್ಲ. ಈಗ ಕೂಡ ಆ ದೇವಾಲಯದ ಕೆಲವೊಂದು ಉಳಿಕೆಗಳು ಬಾಕಿ ಇವೆ. ಬಾಕಿ ಇರುವಂತಹ ಭಾಗಗಳು ಉಂಟು. ನಾನು ಹಲವು ಬಾರಿ ನೋಡಿದ್ದೇನೆ. ಅದರ ಕಲ್ಲುಗಳ ಒಂದು ಬ್ರಹ್ಮಾಂಡತೆ ಕಲ್ಪನೆ ಮಾಡೋಕ್ಕಾಗದೇ ಇಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ಕಟ್ಟಡ ಅಷ್ಟೆಲ್ಲ ಇದ್ದು, ಒಬ್ಬ ಮನುಷ್ಯನ ತಪ್ಪಿತಸ್ಥತೆಯಿಂದ, ಒಂದು ಹಿಂಜಾರುವಿಕೆಯಿಂದ ಅವನ ಸತ್ಕ್ರಿಯೆಗಳು ಎಷ್ಟೋ ವಿಶೇಷ, ಎಷ್ಟೊಂದು ಅಮೂಲ್ಯವಾದದ್ದು ಆಗಿದ್ದಾಗ್ಯೂ ಕೂಡ ಕರ್ತನು ಒಂದೇ ನಿಮಿಷದಲ್ಲಿ ಏನೂ ಇಲ್ಲದಂತೆ ಮಾಡಿದರು. ಆ ಗೂಡಾರುಗಳು ಬಿದ್ದು ಹೋಯಿತು. ಆ ಆಲಯ, ಅದನ್ನೇ ದೇವರು ಹೇಳ್ತಾರೆ, ಅದನ್ನು ನೋಡಿ ಅನೇಕರು ಮಾತಾಡ್ತಾರೆ ನೋಡಿ, ಸುಮ್ಮನೆ ಮಾತಾಡ್ತಾರೆ ನೋಡಿ. ಸೊಲೊಮೋನ ದೊಡ್ಡ ಅರಸನೇ ಹೌದು, ಜ್ಞಾನವುಳ್ಳವನೇ, ಗಾದೆ ಹೇಳಿದವನೇ, ಒಳ್ಳೆ ಜ್ಞಾನಿಯೇ. ಆದರೆ ದೇವರಿಗೆ ವಿಧೇಯನಾಗದೆ ಆಜ್ಞೆಯನ್ನು ಮೀರಿ ದೂರ ಸರಿದಾಗ ಅವನು ಕಟ್ಟಿದ್ದನ್ನು ದೇವರು ಮಣ್ಣಾಗಿ ಮಾಡಿದರಲ್ಲ. ಆ ದಾರಿಯಲ್ಲಿ ಪ್ರಯಾಣ ಮಾಡಿದವರು ತಮ್ಮ ತಲೆಯನ್ನು ಮೇಲೆತ್ತಿ ಹಾಗೆ ಒಂಥರ ಸುಮ್ಮನೆ ನೋಡಿ, ಈ ಮಣ್ಣಿನ ಗುಡ್ಡವನ್ನು ನೋಡ್ದ ಎಂಬುದಾಗಿ ಸೊಲೊಮೋನನ ಹಿಂಜಾರುವಿಕೆಯನ್ನು ನೆನಪುಗೊಳ್ಳುತ್ತಾರೆ ಎಂಬುದಾಗಿ ದೇವರು ಹೇಳಿದರು. ಹಾಗಾದರೆ ಹಿಂಜಾರಿ ಹೋದರೆ ದೇವರ ಆತ್ಮ ನಮ್ಮಲ್ಲಿ ಪ್ರಿಯವಾಗಿರುವುದಿಲ್ಲ. ಹಿಂಜಾರುವಿಕೆ ಎನ್ನುವುದು ನಮ್ಮ ಹೃದಯವನ್ನು ದೇವರನ್ನು ಬಿಟ್ಟು ತಿರುಗಿಸುವಂಥದ್ದು. ಎರಡನೇದಾಗಿ, ದೇವರು ನಮಗೆ ಕೊಟ್ಟಂಥ ಆಜ್ಞೆಗಳನ್ನು, ಕಟ್ಟಳೆಗಳನ್ನು ಕೈಗೊಳ್ಳದೆ ಹೋಗುವಂಥದ್ದು. ಮೂರನೇ ಕಾರ್ಯವನ್ನು ನೋಡಿ, ವಿಗ್ರಹಗಳ ಮೇಲೆ ನಂಬಿಕೆಯನ್ನು ಇಟ್ಟು ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ಕಳೆದುಕೊಳ್ಳುವಂಥದ್ದು ಅಥವಾ ತಿರುಗಿಸುವುದು. ಈಗ ನೋಡಿ, ಕರ್ತನೇ ದೇವರು, ಕರ್ತನ ನಿಜವಾದವರು ಎಂಬುದಾಗಿ ಪ್ರತಿ ಬಾರಿ ಜೀವನದಲ್ಲಿ ರುಚಿಯನ್ನು ನೋಡಿ ಒಂದು ವಿಗ್ರಹದ ಮುಂದೆ ಹೋಗಿ ನಿಂತಿರುವ ಸೊಲೊಮೋನನ್ನು ನೋಡ್ತೀವಿ ನಾವು. ಇವೆರಡನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಸೊಲೊಮೋನನು ದೊಡ್ಡ ದೇವಾಲಯವನ್ನು ಕಟ್ಟಿ ಎಲ್ಲ ಯಾಜಕರನ್ನು ಅವನು ಕರೆದುಕೊಂಡು ಬಂದು ದೇವರಿಗೆ ಸರ್ವಾಂಗ ಹೋಮವನ್ನು ಮಾಡಿ ರಾಜನು ಅಲ್ಲಿ ನಿಂತು ಪ್ರಾರ್ಥನೆ ಆರಂಭಿಸಿದಾಗ ಪರಲೋಕದ ಮಹಿಮೆ, ಶಕೀನಾ ಮಹಿಮೆ ಒಂದು ಮೇಘದ ಹಾಗೆ ಇಳಿದು ಆ ಸ್ಥಳ ಪೂರ್ತಿಯಾಗಿ ಮುಚ್ಚಿತಂತೆ. ಯಾಜಕರು ಕೆಲಸ ಮಾಡೋಕ್ಕಾಗ್ತಿಲ್ಲ, ಪಕ್ಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಒಂದು ಘನವಾಗಿರುವಂತಹ ಒಂದು ಮೇಘದ ಹಾಗೆ ದೇವರ ಶಕ್ತಿ, ಪರಲೋಕದಲ್ಲಿ ಸಂಚರಿಸುವಂಥ ಶಕೀನಾ ಮಹಿಮೆ ದೇವಾಲಯವನ್ನು ತುಂಬಿತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಆ ವಿಧವಾಗಿರುವ ಒಬ್ಬನು ದೇವರು ರಾತ್ರಿ ದರ್ಶನವನ್ನು ಕೊಟ್ಟು ಸೊಲೊಮೋನನ ಬಳಿಯಲ್ಲಿ ಕೇಳಿದರು, ನಿನಗೇನು ಬೇಕು? ಅವನು ಹೇಳುತ್ತಾನೆ, ಸಮಸ್ತ ಇಸ್ರಾಯೇಲ್ಯರನ್ನು ನಾನು ಆಳ್ವಿಕೆ ಮಾಡುವುದಕ್ಕಾಗಿ ನನಗೆ ವಿಶೇಷವಾದ ಜ್ಞಾನವನ್ನು ಕೊಡಿ ಅಂತ ಕೇಳ್ತಾನೆ. ದೇವರು ವಿಶೇಷವಾದ ಜ್ಞಾನವನ್ನು ಕೊಡುತ್ತಾರೆ. ಯಾವ ರೀತಿ ಅಂತ ಕೇಳಿದರೆ, ಅವರ ಸ್ಪೀಚನ್ನು ಕೇಳುವುದಕ್ಕೆ, ಅವರು ಜ್ಞಾನವಾಗಿ ಮಾತಾಡುವ ವಾಕ್ಯಗಳನ್ನು ಕೇಳುವುದಕ್ಕೆ ಹಲವು ದೇಶದ ಜನಗಳು ಬರ್ತಾ ಇದ್ದರು. ಆಗ ಅರಮನೆಯ ಒಂದು ಮೇಲಂತಸ್ತಿಕೆಯಲ್ಲಿ ಸೊಲೊಮೋನನು ಒಂದು ದೊಡ್ಡ ಸೀಟನ್ನು ಹಾಕಿ ದೀನ ಜನಗಳನ್ನು ಭೇಟಿ ಮಾಡೋದನ್ನು ವಾಡಿಕೆ ಇಟ್ಕೊಂಡಿದ್ದ. ಅಲ್ಲಿ ಬಂದು ಕುಳಿತು ಕೆಲವೊಂದು ಆಲೋಚನೆಗಳನ್ನು, ಅವನ ಜ್ಞಾನ ತುಂಬಿದ ಮಾತುಗಳನ್ನು ಜನಗಳಿಗೆ ಆಲೋಚನೆಯಂತೆ, ವಿದ್ಯೆಯಂತೆ ಕಲಿಸುವ ಹಾಗೆ ಹೇಳ್ಕೊಡ್ತಾರೆ. ಅವರು ಬರೆದಿದ್ದೇ ಜ್ಞಾನೋಕ್ತಿಗಳು. ಜ್ಞಾನೋಕ್ತಿಗಳಲ್ಲಿ ಹೇಳಲ್ಪಡದೇ ಇರುವಂಥ ಕಾರ್ಯವೇ ಇಲ್ಲ. ನಾವು ಉಪಯೋಗ ಮಾಡುವಂತಹ ಜ್ಞಾನೋಕ್ತಿಗಳು ಸ್ವಲ್ಪ ಮಾತ್ರವೇ. ಆದರೆ ಸೊಲೊಮೋನ್ ರಾಜನು ಗೋಡೆಯಲ್ಲಿ ಬರುವಂತಹ ಪಾಚಿಯಿಂದ ಹಿಡಿದು ಆಕಾಶದಲ್ಲಿ ಹಾರುವಂತಹ ಹದ್ದಿನವರೆಗೂ ಎಲ್ಲವುಗಳ ಕುರಿತಾಗಿ ಜ್ಞಾನೋಕ್ತಿಗಳಲ್ಲಿ ಹೇಳಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ಅಷ್ಟು ಜ್ಞಾನ ಉಳ್ಳಂಥ ಒಬ್ಬ ವ್ಯಕ್ತಿ, ಅವನು ಪ್ರಾರ್ಥನೆ ಮಾಡಿದಾಗ ಪರಲೋಕದ ಮಹಿಮೆ ಹಿಡಿದು ಬಂದಂತಹ ಒಬ್ಬ ವ್ಯಕ್ತಿ, ಕರ್ತನಿಗೋಸ್ಕರವಾಗಿ ದೊಡ್ಡ ಸಾಧನೆ. ದೇವರು ಹೇಳಿದರು, ನೀನು ಯುದ್ಧ ಮನುಷ್ಯನಾಗಿದ್ದು ಅನೇಕ ರಕ್ತವನ್ನು ಸುರಿಸಿದರಿಂದ ನಾನು ನಿನ್ನ ಮೂಲಕವಾಗಿ ಆಲಯವನ್ನು ಕಟ್ಟುವುದಿಲ್ಲ. ದಾವೀದನಿಗೆ ದೊಡ್ಡ ಆಸೆ, ನನಗೆ ಅರಮನೆ ಕಟ್ಟಲಿಲ್ಲ ಅಂದರೂ ಪರವಾಗಿಲ್ಲ, ದೇವರಿಗೆ ಒಂದು ಆಲಯವನ್ನು ಕಟ್ಟಬೇಕು. ದೇವರು ಹೇಳಿದರೆ ನಿನಗೆ ಕೊಡುವುದಿಲ್ಲ. ನೀನು ನಿನ್ನ ಕೈಯಲ್ಲಿ ರಕ್ತವಿದೆ, ನಿನ್ನ ಮಗನು ನಿನ್ನ ಮಗನಾಗಿರುವ ಸೊಲೊಮೋನನು ಕಟ್ಟುತ್ತಾನೆ ಎಂಬುದಾಗಿ ದೇವರು ಹೇಳಿದರು. ಆ ರೀತಿಯ ಕರುವಿಕೆಯನ್ನು
ಅರಸನ ಕರುವಿಕೆಯನ್ನು ಪಡೆದವನು, ಜ್ಞಾನವನ್ನು ಪಡೆದವನು, ಕರ್ತನ ಮಹಿಮೆ ಇಳಿದು ಬರುವ ಹಾಗೆ ಪ್ರಾರ್ಥನೆ ಮಾಡಿದವರು, ಆ ರೀತಿಯಾಗಿರುವ ವ್ಯಕ್ತಿ ಇವತ್ತು ವಿಗ್ರಹದ ಮಧ್ಯದಲ್ಲಿ ಗಂಟೆ ಬಾರಿಸಿ ಅದಕ್ಕೆ ಆರಾಧನೆಯ ಧೂಪ ಆರತಿಯನ್ನು ತೋರಿಸಿಕೊಂಡು ಅಲ್ಲಿ ಬಲಿ ಸಮರ್ಪಣೆ ಮಾಡುತ್ತಾ ಅದರಲ್ಲಿ ಕೊಡಲ್ಪಡುವಂತಹ ಕಾರ್ಯಗಳನ್ನು ಅಲ್ಲಿ ಬಂದು ಹಲವು ಗಾಯಗಳನ್ನು ಮಾಡಿಕೊಂಡು ರಕ್ತವನ್ನು ಹಚ್ಚಿಕೊಂಡು ಕಲ್ಪನೆ ಮಾಡೋಕ್ಕಾಗಲೇ ಇಲ್ಲ. ಅದೇ ಸತ್ಯವೇದ ಹೇಳುತ್ತದೆ, ವಿಗ್ರಹಗಳ ಮೇಲೆ ನಂಬಿಕೆಯನ್ನಿಟ್ಟು ಅವುಗಳನ್ನು ನೋಡಿ ನೀನೇ ದಾರಿ, ನೀನು ಜನ್ಮ ಕೊಟ್ಟಿದ್ದೆ ಎಂಬುದಾಗಿ ಹೇಳುವವರಿಗೆ ಅಯ್ಯೋ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಒಂದು ಕಲ್ಲನ್ನು ನೋಡಿ, ಒಂದು ಮರವನ್ನು ನೋಡಿ ನನಗೆ ಜನ್ಮ ಕೊಟ್ಟೆ ಎಂದು ಹೇಳುವವನಿಗೆ ಅಯ್ಯೋ ಅಂತ ಬರೆಯಲ್ಪಟ್ಟಿದೆ. ವಿಗ್ರಹಗಳು ಎಂದರೆ ಬರೀ ವಿಗ್ರಹಗಳು ಮಾತ್ರವಲ್ಲ, ನಮ್ಮ ನಂಬಿಕೆಯನ್ನು ನೀವು ಕರ್ತನ ಬಳಿಯಿಂದ ತಿರುಗಿಸಿ ಬೇರೆ ಯಾತರ ಮೇಲೆ ತಿರುಗಿಸಿದರೂ ಅದರ ಹೆಸರು ವಿಗ್ರಹವೇ. ವಸ್ತುಗಳ ಆಸೆ ಎನ್ನುವಂತಹ ವಿಗ್ರಹ ಪಾಪ ಎಂದು ಸತ್ಯವೇದ ನಮಗೆ ಹೇಳುತ್ತದೆ. ಲೋಕದ ಮೇಲೆ ಆಸೆಯನ್ನಿಟ್ಟು ಅದರ ಹಿಂದೆ ನಿಮ್ಮ ನಂಬಿಕೆಯನ್ನು ಇಡುವುದಾದರೂ ಕೂಡ ಅದು ವಿಗ್ರಹ ಆರಾಧನೆಯೇ. ವಿಗ್ರಹ ಅಂದರೆ ಬರೀ ಕಲ್ಲಾಗಲಿ ಮರಗಳಲ್ಲಿ ರಚಿಸಿರುವಂತಹ ಶಿಲ್ಪಗಳ ಕುರಿತಾಗಿಲ್ಲ, ನಂಬಿಕೆ. ಸತ್ಯವೇದ ಹೇಳುತ್ತದೆ, ವಿಗ್ರಹ ಆರಾಧನೆ ಮಾಡುವಂತಹ ವಸ್ತು ಆಸೆ ಇರುವವರು, ವಸ್ತುಗಳ ಮೇಲೆ ಆಸೆಯನ್ನ ಇಡುವವರು ಅಥವಾ ನಂಬಿಕೆ ಇಟ್ಟಿರುವುದಾರ ನೋಡಿ, ಅದು ವಿಗ್ರಹ ಆರಾಧನೆ. ಹಾಗಾದರೆ ವಿಗ್ರಹಾರಾಧನೆ ಬಗ್ಗೆ ಹೇಳಿದ್ರೆ ಬಹಳ ಹೇಳ್ಬೋದು. ಪ್ರತ್ಯೇಕವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನ ನೀವು ಬೇರೆ ಯಾತರ ಮೇಲೆ ತಿರುಗಿಸಿದರೂ ಅದರ ಹೆಸರು ವಿಗ್ರಹ ಆರಾಧನೆ. 1 ಅರಸರ ಪುಸ್ತಕ 11ನೇ ಅಧ್ಯಾಯ 4-5 ವಾಕ್ಯಗಳಲ್ಲಿ ಓದಿ ನೋಡುವುದಾದರೆ, ಸೊಲೊಮೋನನು ಎಷ್ಟು ದೊಡ್ಡ ರಾಜ, ಬಹಳ ದೊಡ್ಡ ಜ್ಞಾನಿ, ದೇವರಿಗೆ ಹತ್ತಿರವಾದವನು, ದೇವಾಲಯವನ್ನು ಕಟ್ಟಿದವನು. ಅವನ ಸ್ಥಿತಿಯನ್ನು ಅಲ್ಲಿ ನೋಡ್ತೀವಿ. ಸೊಲೊಮೋನನಿಗೆ ವಯಸ್ಸು ಆದಾಗ ಅವನ ಹೆಂಡತಿಯರು ಅವನ ಹೃದಯವನ್ನ ಅನ್ಯ ದೇವರುಗಳಿಗೆ ತಿರುಗಿಸುವ ಹಾಗೆ ಮಾಡಿದರು. ಸತ್ಯವೇದ ಹೇಳುತ್ತದೆ, ಅನ್ಯ ಬೆಂಕಿಯಲ್ಲಿ ಅವಿಶ್ವಾಸಿಗಳೊಂದಿಗೆ ಎಣೆಯಲ್ಪಡದೇ ಇರಬೇಕು ಎಂಬುದಾಗಿ. ಸೊಲೊಮೋನನು ಮಾಡಿದಂತಹ ಪಾಪದಲ್ಲಿ ಬಹು ಮುಖ್ಯವಾದದ್ದು ಯಾವುದೆಂದರೆ, ವಿಗ್ರಹ ಆರಾಧನೆಯನ್ನು ಮಾಡುವ ಅನ್ಯ ಜನಾಂಗದವರ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡಿದ್ದರು. ಅದರಲ್ಲಿ ಬಹಳ ಯಾಜಕರ ಮಕ್ಕಳು ಅಲ್ಲಿ ಒಳಗಿದ್ದರು. ಯಾಜಕರು ಅಂದರೆ ಯಾರು? ವಿಗ್ರಹಗಳನ್ನು ಆರಾಧನೆ ಮಾಡುವಂತಹ ಯಾಜಕರು. ಇದೇ ಪಾಪವನ್ನೇ ಆಹಾಬನು ಮಾಡಿದ. ಅವನು ಅನ್ಯ ದೇಶದಲ್ಲಿ ಅನ್ಯ ವಿಗ್ರಹಗಳಿಗೆ ಯಾಜಕರಾಗಿದ್ದ ಬಾಳನ ಪೂಜಾರಿಯ ಮಗಳಾಗಿರುವ ಇಸಬೇಲನ್ನು ಅವರು ಮದುವೆ ಮಾಡಿಕೊಂಡಿದ್ದರು. ಆಕೆ ಪೂರ್ತಿಯಾಗಿ ಅವನ ಹೃದಯವನ್ನು ತಿರುಗುವಂತೆ ಮಾಡಿ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಳು ಇಸಬೇಲಳು. ಅದೇ ರೀತಿ ಸೊಲೊಮೋನನಿಗೆ ವಯಸ್ಸಾದಾಗ ಅವನು ಕರ್ಕೊಂಬಂದ ನೋಡಿ, ಆ ಹೆಂಡತಿಯರು ಉಪಪತ್ನಿಯರು ಅವನ ಹೃದಯವನ್ನ ಮೆಲ್ಲನೆ ವಿಗ್ರಹಗಳಿಗೆ ತಿರುಗುವಂತೆ ಮಾಡಿದರು. ಅವನ ಬಳಿ ಮಾತಾಡಿ, ದೇವರಿಗೆ ಅಷ್ಟೊಂದು ಆಲಯ ಕಟ್ಟಿದ್ದಿರಲ್ಲ, ನಾವು ಆರಾಧನೆ ಮಾಡುವ ನಮ್ಮ ದೇವರುಗಳಿಗೂ ಈ ವಿಗ್ರಹಗಳಿಗೂ ನೀವು ದೇವಸ್ಥಾನ ಕೊಟ್ಕೊಡ್ಬೇಕು ಅಂತ. ಯೆರೂಸಲೇಮ್ ದೇವಾಲಯ ಇದ್ದ ಸ್ಥಳಕ್ಕೆ ನೇರೆದುರಾಗಿರುವಂತಹ ಬೆಟ್ಟದಲ್ಲಿ ವಿಗ್ರಹಗಳ ದೇವಾಲಯಗಳನ್ನು ಕಟ್ಟಿ ಅದರಲ್ಲಿ ಹೋಗಿ ಅವನು ಅವುಗಳನ್ನು ಪ್ರತಿಷ್ಠೆ ಮಾಡಿ ಅವುಗಳ ಹಿಂದೆ ಅವುಗಳ ಮೇಲೆ ತನ್ನ ನಂಬಿಕೆಯನ್ನು ತಿರುಗಿಸುವುದನ್ನು ನೋಡ್ತೀವಿ ನಾವು. ಸೊಲೊಮೋನನು ವಯಸ್ಸಾದಾಗ ಅವನ ಹೆಂಡತಿಯರು ಅವನ ಹೃದಯವನ್ನ ಅನ್ಯ ದೇವರುಗಳಿಗೆ ತಿರುಗುವ ಹಾಗೆ ಕ್ರಿಯೆ ಮಾಡಿದರು. ಅದರಿಂದ ಅವನ ಹೃದಯ ಅವನ ತಂದೆಯಾಗಿರುವ ದಾವೀದನ ಹೃದಯದಂತೆ ತನ್ನ ದೇವರಾಗಿರುವ ಕರ್ತನೊಂದಿಗೆ ಉತ್ತಮವಾಗಿರಲಿಲ್ಲ. 5ನೇ ವಾಕ್ಯ ಹೇಳುತ್ತದೆ, ಸೊಲೊಮೋನನು ಸೀದ್ಯೋನ್ಯರ ದೇವಿಯಾಗಿರುವ ಅಷ್ಟೋರೋತನ್ನು ನೋಡಿದ್ರ, ಇರುವುದರಲ್ಲೇ ಬಹಳ ಕೆಟ್ಟ ಕಾರ್ಯ. ಸೀದ್ಯೋನ್ಯರ ದೇಶದಲ್ಲಿರುವ ದೇವಿ ಎಂದು ಎಣಿಸಲ್ಪಡುವಂಥ ಅಷ್ಟೋರೋತನ್ನು, ಅಮ್ಮೋನಿಯರ ಅಸಹ್ಯವಾಗಿರುವ ಮಿಲ್ಕೋಮನ್ನು ಹಿಂಬಾಲಿಸಿದನು. ಅದೇ ದೊಡ್ಡದಲ್ಲಿ ಹಿಂಬಾಲಿಸಿದನು. ಅದರಲ್ಲಿ ಅವರು ನೇಮಿಸಿರುವಂಥ ನಿಯಮಗಳು, ಅವರ ಆರಾಧನೆಯ ಕ್ರಮಗಳು, ಅಲ್ಲಿ ಹೇಳಲ್ಪಟ್ಟಿರುವಂತಹ ಅವರು ಬರೆದಿರುವಂಥ ಕೆಲವೊಂದು ನಿಯಮಗಳು, ಕಾನೂನುಗಳಂಥವುಗಳನ್ನು ಸೊಲೊಮೋನನು ಹಿಂಬಾಲಿಸಿದಂತೆ ನಮಗದನ್ನು ಕಲ್ಪನೆ ಮಾಡೋಕ್ಕಾಗ್ತಾ ಇಲ್ಲ, ಜೀರ್ಣಿಸಿಕೊಳ್ಳಲು ಆಗ್ತಾ ಇಲ್ಲ. ಆದರೆ ಅದು ನಡೆಯಿತು. ಅದರ ಸೊರೆ ಹಿಂಜಾರುವಿಕೆ. ಬಹಳ ಗಮನವಾಗಿರಬೇಕು. ಒಂದು ವೇಳೆ ಅವನ ಹೆಂಡತಿಯರು ಒಂದು ವಿಚಾರವನ್ನು ಮುಂದೆ ಇಟ್ಟು, ನೀವೆಲ್ಲ ಆರಾಧನೆ ಮಾಡುವುದಕ್ಕೆ ಒಂದು ದೊಡ್ಡ ಆಲಯವನ್ನು ಕಟ್ಟಿದ್ದೀರಾ, ನಾವು ಹೋಗಿ ಆರಾಧನೆ ಮಾಡುವುದಕ್ಕೆ ನಮ್ಮ ದೇವರುಗಳಿಗೆ ಒಂದು ಆಲಯವನ್ನು ಕಟ್ಟಿಕೊಡು ಎಂಬುದಾಗಿ ಹೇಳಿದರೂ ಕೂಡ ಅದರ ಲಾಜಿಕ್ ಇದೆ. ಇವರು ಪೂರ್ಣ ಮನಸ್ಸಿನಿಂದ ಅವರು ಕೂಡ ಹಿಂಬಾಲಿಸಿದರಂತೆ. ಅವರು ಹೇಳಿದ ಹಾಗೆ ನಡವಳಿಕೆಗಳನ್ನು ಎಲ್ಲವನ್ನ ಕೂಡ ಅವರೇನೆಲ್ಲ ಇಟ್ಕೊಂಡಿದ್ರೋ ಬೆಂಕಿಯನ್ನಿಟ್ಟು ಆ ಬೆಂಕಿಯನ್ನು ದಾಟುವಂತೆ ಮಾಡುವರು. ಮಕ್ಕಳನ್ನು ನರಬಲಿ ಕೊಡುವರು. ತನ್ನ ಶರೀರದಲ್ಲಿ
ಚುಚ್ಚಿಕೊಳ್ಳುವರು. ಈ ರೀತಿಯಾಗಿರುವ ಕಾರ್ಯಗಳನ್ನು ಸೊಲೊಮೋನನು ಕೂಡ ಹಿಂಬಾಲಿಸಿದ್ದನ್ನು ಕಲ್ಪನೆ ಮಾಡೋಕ್ಕಾಗುತ್ತಾ? ಅದಕ್ಕೆ ಹೆಸರೇ ಹಿಂಜಾರುವಿಕೆ. ಮುಂದಿನ ಕಾರ್ಯ ಹೇಳುತ್ತದೆ, 4ನೆಯ ಕಾರ್ಯ ದುಷ್ಟತ್ವಕ್ಕೆ ತಿರುಗುವುದು. ದೇವರನ್ನು ಒಬ್ಬನು ಹಿಂಬಾಲಿಸಿದರೆ ಅವನು ಸತ್ಕ್ರಿಯೆ ಮಾಡುವವನಾಗಿಯೂ ಸತ್ಕ್ರಿಯೆಯನ್ನೇ ಹಿಂಬಾಲಿಸುವವನಾಗಿಯೂ ಇರುವನು. ಆದರೆ ಕರ್ತನನ್ನು ಹಿಂಬಾಲಿಸಿರುವವರು ದುಷ್ಟತ್ವಕ್ಕೆ ತಿರುಗಿದರೆ, ದುಷ್ಟತ್ವಕ್ಕೆ ಅವರು ತಿರುಗುವುದಾದರೆ ಅದು ಹಿಂಜಾರುವಿಕೆ. ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಮುಂಚೆ ಇದೆಲ್ಲ ಮಾಡಲ್ವಲ್ಲ ಅಯ್ಯ. ಅವರು ಲಂಚವನ್ನು ಪಡೆಯುವುದಿಲ್ಲ, ನಿಯಮ ಪಾಲನೆ ಮಾಡುವರು, ದೇವರು ನೋಡುವರು ಅಂತ ಹೇಳುವರು. ಈಗ ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪವಾಗಿ ಲಂಚ ಪಡೆಯುವುದಕ್ಕೆ ಆರಂಭಿಸಿದಾರಲ್ಲ, ಆ ರೀತಿ ಹೇಳ್ತಾರೆ ನೋಡಿ. ದುಷ್ಟತ್ವಕ್ಕೆ, ತಾವು ಬಿಟ್ಟು ಬಂದಂತಹ ದುಷ್ಟತ್ವಕ್ಕೆ ತಿರುಗುವುದರ ಹೆಸರು ಹಿಂಜಾರುವಿಕೆ ಎಂಬುದಾಗಿ ಸತ್ಯವೇದವು ಹೇಳುವಂತದ್ದಾಗಿದೆ. ಕೀರ್ತನೆಗಳು 125ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡಿ, ನೀವು ಕರಕಲಾದ ದಾರಿಗಳಿಗೆ ಚಾಚುವ ಹಾಗೆ ದೇವರು ಅಕ್ರಮ ಮಾಡುವವರೊಂದಿಗೆ ಹೋಗುವಂತೆ ಮಾಡುವರು, ಇಸ್ರಾಯೇಲಿಗಾದರೂ ಸಮಾಧಾನ ಉಂಟಾಗುವುದು. ಕೆಟ್ಟದ್ದಕ್ಕೆ ತಿರುಗಿ ಕರಕಲಾದ ದಾರಿಗಳಿಗೆ ಹೋಗುವರು, ಅದಕ್ಕೆ ಹೆಸರು ಹಿಂಜಾರುವಿಕೆ. 5ನೇ ಕಾರ್ಯ ಹೇಳುತ್ತದೆ, ಗಮನಿಸಿ, ಅವರು ಪ್ರೀತಿಯನ್ನ ಬಿಟ್ಟು ದೂರ ಹೋಗುವುದು. ಕರ್ತನಿಗೆ ನಾವು ಏನೇ ಮಾಡಿದ್ರೂ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ, ದೇವರ ಮೇಲೆ ಇಟ್ಟಿರುವಂತಹ ಪ್ರೀತಿಯಿಂದಲೇ ಮಾಡಬೇಕು. ದೇವರಿಗೆ ಸೇವೆ ಮಾಡುವುದರಿಂದ ರಕ್ಷಣೆ ಸಿಗುವುದು, ದೇವರಿಗೆ ಸೇವೆ ಮಾಡುವುದರಿಂದ ಹಣ ಸಿಗುತ್ತೆ, ದೇವರಿಗೆ ಸೇವೆ ಮಾಡುವುದರಿಂದ ನಮಗೆ ಒಂದು ಒಳ್ಳೆಯ ಹೆಸರು ಸಿಗುತ್ತೆ. ಇವೆಲ್ಲವೂ ತಪ್ಪಾಗಿರುವಂತಹ ಕ್ರಿಯೆ. ನಾವು ದೇವರಿಗಾಗಿ ಒಂದು ಕಾರ್ಯವನ್ನು ಮಾಡಿದರೆ ಅಥವಾ ದೇವರನ್ನು ಸ್ವೀಕರಿಸಿಕೊಂಡರೆ ಮೊದಲು ದೇವರಲ್ಲಿ ಪ್ರೀತಿ ಇಡಬೇಕು. ಏನು ಮಾಡಿದ್ರೂ ಪ್ರೀತಿಯಿಂದಲೇ ಮಾಡಬೇಕು. ದೇವರಿಗೆ, ದೇವರ ಕಾರ್ಯದಲ್ಲಿ ದೇವರ ಮೇಲೆ ಪ್ರೀತಿ ಇಲ್ಲದೆ ಮಾಡುವಂತಹ ಯಾವ ಕಾರ್ಯವಾಗಿರ್ಬೋದು ಅಂಗೀಕಾರ ಹೊಂದುವುದಿಲ್ಲ ಅನ್ನೋದು ಮುಖ್ಯ. ತಂದೆಗೆ ಮಗನು ಸೇವೆ ಮಾಡುವಂತೆ ಮಾಡಬೇಕು. ಕೆಲವರನ್ನ ನೋಡಿ ಭಯದಲ್ಲಿ ಮಾಡ್ತಾರೆ. ಅಯ್ಯಯ್ಯೋ ನರಕಕ್ಕೆ ಹೋಗ್ಬಿಡ್ತೀವಲ್ಲ, ಸರಿ ಬಾ ಈಗಾದರೂ ಹೋಗೋಣ. ಅದೆಲ್ಲ 2ನೇ ಪಕ್ಷದ ನಂಬಿಕೆ. ನಾವು ಮಾಡುವುದು ನರಕದ ಮೇಲೆ ಭಯದಿಂದ ಅಲ್ಲ, ದೇವರ ಮೇಲಿರುವಂತಹ ಪ್ರೀತಿಯಿಂದ ಮಾಡಬೇಕು. ಒಮ್ಮೆ ಸಾಧು ಸುಂದರ್ ಸಿಂಗ್ ಅವರ ಬಳಿಯಲ್ಲಿ ಸೈತಾನನ ನೇರವಾಗಿ ಬಂದು ನಿಂತು ಮಾತಾಡ್ದ. ಅವನೇನು ಹೇಳ್ದ ಅಂತ ಕೇಳುವುದಾದರೆ, ಈ ಲೋಕದಲ್ಲಿ ನೀನು ನೋಡು, ರಕ್ಷಣೆ ಹೊಂದುವರು ಎಷ್ಟು ಮಂದಿ ಇದ್ದಾರೆ, ಬೆರಳೆಣಿಕೆ ನೆನೆಸ್ಬಿಡ್ಬೋದು. ಕ್ರೈಸ್ತರು ಎಷ್ಟು ಮಂದಿ ಇದ್ದಾರೆ? ಸ್ವಲ್ಪವಾಗಿದ್ದಾರೆ. ಅದರಲ್ಲೂ ರಕ್ಷಣೆ ಹೊಂದಿರುವವರು ಎಷ್ಟು ಮಂದಿ ಇದ್ದಾರೆ? ಬಹಳ ಕಡಿಮೆ ಇದ್ದಾರೆ. ಅದರಲ್ಲಿಯೂ ಕರ್ತನಲ್ಲಿ ಆಸಕ್ತಿ ಇರುವವರು ಎಷ್ಟು ಮಂದಿ ಇದ್ದಾರೆ? ಬೆರಳಾಕಿ ಎಣಿಸಬಹುದು. ಆದರೆ ಅದನ್ನು ಹೋಗಿ ಬಾಕಿ ಇರುವವರೆಲ್ಲರೂ ಕೂಡ ನನ್ನ ಪಕ್ಷದಲ್ಲಿ ತಾನೇ ಇದ್ದಾರೆ. ಹಾಗಾದರೆ ನಾನಲ್ವ ವಿನ್ನರ್? ಒಂದು ವೇಳೆ ನೀನು ಪರಲೋಕಕ್ಕೆ ಹೋಗುವಾಗ ಅಲ್ಲಿ ನಾನು ಸಿಂಹಾಸನದಲ್ಲಿ ಕೂತಿದ್ದರೆ ಏನು ಮಾಡ್ತಿದ್ದೆ ನೀನು? ಅಥವಾ ಪಾತಾಳದಲ್ಲಿ ನೀನು ಹೋಗುವಾಗ ಬೈಬಲಲ್ಲಿ ಹಾಕಿರುವುದನ್ನು ಓದ್ತೀಯ, ಅದನ್ನು ನಂಬ್ತೀಯ, ಅಷ್ಟೇ ತಾನೇ? ಒಂದು ವೇಳೆ ನೀನು ಪಾತಾಳಕ್ಕೆ ಹೋಗಬೇಕಾದ್ರೆ ಯೇಸು ಕೂಡ ಪಾತಾಳಕ್ಕೆ ಹೋಗಿದ್ದರೆ ನೀನೇನು ಮಾಡ್ತಿದ್ದೆ ಎಂಬುದಾಗಿ ಅವನ ಮನದಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ. ಸಾಧು ಸುಂದರ್ ಸಿಂಗ್ ಯೋಚನೆ ಮಾಡಲೇ ಇಲ್ಲ. ಅವರು ಹೇಳಿದರು, ಯೇಸು ಎಲ್ಲಿದ್ದಾರೋ ಅದುವೇ ನನಗೆ ಪರಲೋಕ. ಅವರು ನರಕದಲ್ಲಿದ್ದರೂ ಅದೇ ಕಣೆ ನನಗೆ ಪರಲೋಕ. ನನಗೆ ತಿಳಿದಿರುವ ಮಟ್ಟಿಗೆ ಯೇಸು ಪರಲೋಕ. ಅವರೆಲ್ಲಿದ್ದರೆ ನನಗೇನು? ನಾನು ಅವರನ್ನು ಪರಲೋಕ ಕೊಡ್ತಾರೆ ಎಂಬುದಾಗಿ ಬರಲಿಲ್ಲ, ನರಕಕ್ಕೆ ತಳ್ತಾರೆ ಎಂಬುದಾಗಿ ನಾನು ಬೈದಲ್ಲೂ ಬರಲಿಲ್ಲ. ಯೇಸುವಿಗೋಸ್ಕರವಾಗಿ ಹಿಂಬಾಲಿಸುತ್ತೇನೆ. ಅವರು ಜೀವಿತದಲ್ಲಿಯೂ ಬದುಕಿನಲ್ಲಿಯೂ ಎಲ್ಲಿರುತ್ತಾರೋ ಅಲ್ಲಿ ನಾನು ಅವರೊಂದಿಗೆ ಇರುತ್ತೇನೆ. ಏಕೆಂದರೆ ನಾನು ಹಿಂಬಾಲಿಸುವುದು, ಸೇವೆ ಮಾಡುವುದೆಲ್ಲವೂ ಕೂಡ ಅವರ ಮೇಲೆ ನಾನಿಟ್ಟಿರುವಂತಹ ಪ್ರೀತಿಯಿಂದಲೇ ಎಂಬುದಾಗಿ ಅವರು ಹೇಳಿದರು. ಅದಾದ ನಂತರ ಸೈತಾನನು ಈ ರೀತಿಯಾಗಿರುವ ಮಾತನ್ನು ಅವರ ಬಳಿ ಮಾತಾಡುವುದೇ ಇಲ್ಲವಂತೆ. ಏಕೆಂದರೆ ಈ ವ್ಯಕ್ತಿ ಕೇಳುವುದಿಲ್ಲ ಅಂತ ಅವನಿಗೆ ಗೊತ್ತು. ಅದೇ ರೀತಿ ಇವತ್ತು ನೋಡಿ, ನಾವು ಯಾವುದೋ ಒಂದು ಲಾಭಕ್ಕಾಗಿ, ಅದು ಒಂದು ವೇಳೆ ಲೋಕದ ಲಾಭಕ್ಕಾಗಿರ್ಬೋದು ಅಥವಾ ಆತ್ಮಿಕ ಲಾಭಕ್ಕಾಗಿ ಇರ್ಬೋದು, ಯಾವುದೋ ಒಂದು ಲಾಭಕ್ಕೋಸ್ಕರವಾಗಿ ದೇವರನ್ನು ಹಿಂಬಾಲಿಸುವವರಾಗಿದ್ದೇವೆ. ಶಿಷ್ಯರು ಬಾಯಿ ಬಿಟ್ಟು ಕೇಳಿದ್ರಲ್ವಾ, ಎಲ್ಲವನ್ನ ಬಿಟ್ಟು ನಿಮ್ಮನ್ನು ಹಿಂಬಾಲಿಸುವುದವಲ್ಲ, ನಮಗೇನು ಸಿಗುತ್ತದೆ ಎಂಬುದಾಗಿ. ಅವರು ಕೇಳಿದರೆ ನಾವು ಕೇಳುವುದಿಲ್ಲ ಅಷ್ಟೇ, ನಮಗೇನು ಸಿಗುವುದು? ಕೆಲವರಿಗೆ ಹೇಳ್ತೀವಿ, ಪರಲೋಕದಲ್ಲಿ ಹೋಗುವುದಾದರೆ ಬೀದಿಯೆಲ್ಲ ಬಂಗಾರವಾಗಿರುತ್ತೆ, ನಿಮ್ಮ ಮನೆ ಬಂಗಾರವಾಗಿರುತ್ತೆ, ನೀವು ಮಲಗುವಂತಹ ಹಾಸಿಗೆ ಬಂಗಾರವಾಗಿರುತ್ತೆ, ಅಲ್ಲಿ ನೋಡಿದ್ರೆ ಸಂತೋಷವಾಗಿರುತ್ತೆ, ಬಹಳ ಊಟ ಸಿಗುತ್ತೆ, ಯಾವ ಕೊರತೆ ಇರುವುದಿಲ್ಲ, ಆ ರೀತಿ ಹೇಳ್ತಾರೆ. ಓ ಹಂಗ, ಆ ರೀತಿಯಾಗಿ ಪರಲೋಕದ ಮೇಲಿರುವಂತಹ ಆಸೆಯಿಂದ ಯೇಸುವನ್ನು ಹಿಂಬಾಲಿಸುವವರು ಇದ್ದಾರೆ. ನರಕದ ಮೇಲಿರುವಂತಹ ಭಯದಿಂದ ಹಿಂಬಾಲಿಸುವವರಿದ್ದಾರೆ. ಅವೆಲ್ಲ 2ನೇ ಪಕ್ಷ. ಅದರಲ್ಲಿ ಆರೋಗ್ಯವಾಗಿರುವಂತಹ ನಂಬಿಕೆ ಏನಂತ ಕೇಳುವುದಾದರೆ, ಕ್ರಿಸ್ತನ ಬಳಿಯಲ್ಲಿ ಪ್ರೀತಿಯಿಂದ ಕ್ರಿಯೆ ಮಾಡುವುದು. ಸತ್ಯವೇದದಲ್ಲಿ ಹೇಳಲ್ಪಡುತ್ತದೆ ನೋಡಿ, ಪ್ರಕಟಣೆಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ
4-5ನೆಯ ವಾಕ್ಯಗಳಲ್ಲಿ ಒಂದು ಸಭೆಯ ಆ ರೀತಿ ಇತ್ತಂತೆ. ಏನ್ ಮಾಡ್ತಾರೆ ನೋಡಿ, ಆದರೂ ನೀನು ಆದಿಯಲ್ಲಿ ಇದ್ದಂತಹ ಪ್ರೀತಿಯನ್ನ ಬಿಟ್ಟೆ ಎಂಬುದಾಗಿ ನಿನ್ನ ಹೆಸರಲ್ಲಿ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಆದ್ದರಿಂದ ನೀನು ಈ ಸ್ಥಿತಿಯಿಂದ ಎಲ್ಲಿಂದ ಬಿದ್ದಿಯೋ, ದೇವರು ಬಿದ್ದಂತ ಕನ್ಫರ್ಮ್ ಮಾಡ್ತಾರೆ ನೋಡಿ. ಬೀಳುವಿಕೆ ಎನ್ನುವುದು, ಹಿಂಜರಿಯುವಿಕೆ ಎನ್ನುವುದು ಎರಡು ಕೂಡ ಒಂದೇ. ಬಿದ್ದೆ ಎನ್ನುವುದನ್ನ ನೆನಪಿಸಿಕೊಂಡು ಮನ ತಿರುಗಿ ದೇವರ ಪ್ರೀತಿಯನ್ನ ಬಿಟ್ಟು ಒಬ್ಬನು ಬೇರ್ಪಡುವುದಾದರೆ ಅವನು ಬಿದ್ದೋಗಿದ್ದಾನೆ ಎಂಬುದಾಗಿ ಅರ್ಥ. ಮನ ತಿರುಗಿ ಆದಿಯಲ್ಲಿ ಮಾಡಿದಂತಹ ಕ್ರಿಯೆಗಳಿಗೆ ಹಿಂದಿರುಗು ಅಂತ ಹೇಳ್ತಾರೆ. ಯಾಕೆ ಈ ಸಭೆ ಈಗ ಕ್ರಿಯೆ ಮಾಡ್ತಿಲ್ವಾ? ಈಗ ಕ್ರಿಯೆ ಮಾಡ್ತಾ ಇದೆ, ಆದರೆ ಸಭೆ ನಡೀತಾ ಇದೆ. ನಡೆಯುತ್ತಿರುವಂತಹ ಸಭೆಗೆ ದೇವರು ಈ ಮಾತುಗಳನ್ನು ಬರೆದು ಕೊಡ್ತಾ ಇದ್ದಾರೆ. ಅವರು ಕ್ರಿಯೆ ಮಾಡ್ತಿಲ್ವಾ? ಕ್ರಿಯೆ ಮಾಡ್ತಾ ಇದ್ದಾರೆ. ಆದರೆ ಈ ಕ್ರಿಯೆಯಲ್ಲಿ ಕರ್ತವ್ಯಕ್ಕಾಗಿ ಮಾಡ್ತಾ ಇದ್ದಾರೆ ವಿನಃ ಪ್ರೀತಿಯಿಂದ ಮಾಡ್ತಾ ಇಲ್ಲ. ಹಾಗಾಗಿ ದೇವರು ಹೇಳ್ತಾ ಇದ್ದಾರೆ, ಇದು ಬೇಡ. ನೀನು ಆರಂಭದಲ್ಲಿ ಯಾವ ರೀತಿ ಪ್ರೀತಿಯಿಂದ ಕ್ರಿಯೆ ಮಾಡಿದೆಯೋ ಆ ಕ್ರಿಯೆಗಳನ್ನು ಮತ್ತೆ ಮಾಡಬೇಕು. ಆ ರೀತಿಯಾಗಿ ದೇವರು ಅವರಿಗೆ ಒತ್ತಾಯ ಮಾಡಿ ಹೇಳುವುದನ್ನು ನಾವು ನೋಡ್ತೀವಿ. 6ನೇ ಕಾರ್ಯವನ್ನು ನೋಡಿ, ಒಬ್ಬ ಮನುಷ್ಯನು ದೇವರ ಬಳಿಯಿಂದ ಸೈತಾನನ ಬಳಿಗೆ ತಿರುಗುವಂಥದ್ದು. 1 ತಿಮೋತಿಯ ಪುಸ್ತಕ 5ನೇ ಅಧ್ಯಾಯ 15ನೇ ವಾಕ್ಯವು ಈ ರೀತಿ ಹೇಳುತ್ತದೆ. ಕೆಲವು ವ್ಯಕ್ತಿಗಳನ್ನು ನೋಡಿ ಸೈತಾನನ ಬಳಿ ತಿರುಗುತ್ತಾರೆ. ಸೈತಾನ ಅಂತ ಗೊತ್ತಿದ್ರೂ ತಿರುಗುತ್ತಾರೆ. ಯಾಕೆಂದರೆ ಇದಕ್ಕಿಂತ ಮುಂಚಿತವಾಗಿ ಕೆಲವರು ಸೈತಾನನ ಹಿಂಬಾಲಿಸಿ ದೂರ ಸರಿದರು. ಕೆಲವರು ಸೈತಾನನ ಹಿಂಬಾಲಿಸಿ ಆ ದಿನಗಳಲ್ಲಿ ಸಭೆಯಲ್ಲಿ ಇದ್ದಿದ್ದಾರೆ ನೋಡಿ. ಯಾಕೆ ಸೈತಾನನ ಹಿಂಬಾಲಿಸುತ್ತಾರೆ? ಏನು ನಡೆಯಿತು ಅಂತ ಕೇಳುವುದಾದರೆ, ಸುಳ್ಳು ಉಪದೇಶಕರು ಸುಳ್ಳು ಉಪದೇಶಗಳಿಗೆ ಕಿವಿಗೊಟ್ಟರು. ಆ ಉಪದೇಶಗಳು ನಮ್ಮನ್ನ ಸೈತಾನನ ಬಳಿ ನಡೆಸುತ್ತದೆ. ಅದರಲ್ಲಿ ಬಹಳ ಗಮನವಾಗಿರಬೇಕು. ಸುಳ್ಳು ಉಪದೇಶಕರು, ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಉದ್ಭವವಾಗಿ ಜನರನ್ನು ವಂಚಿಸಿದರು. ಆದ್ದರಿಂದ ಕೆಲವರು ದೇವರನ್ನು ಬಿಟ್ಟು ದೂರ ಸರಿದು ಸೈತಾನನ ಹಿಂಬಾಲಿಸುವವರಾಗಿ ಮಾರ್ಪಟ್ಟರು. ಇವರು ನೂತನ ಉಪದೇಶವನ್ನು ಹೇಳುವಂಥದ್ದು, ನೂತನವಾಗಿರುವ ಕಾರ್ಯಗಳನ್ನು ಮಾಡಿ ಅಂತ ಹೇಳಬೇಕಾದ್ರೆ ಸೈತಾನನ ಕಾರ್ಯಗಳನ್ನು ಮಾಡುವಂಥದ್ದು. ಇವುಗಳನ್ನು ಮಾಡಬೇಕಾದ್ರೆ ಅವ್ರು ಏನು ಮಾಡಿದ್ರು ಅಂದರೆ ಸೈತಾನನ ಹಿಂಬಾಲಿಸುವುದಕ್ಕೆ ಅವರು ಮುಂದಾದರು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೂಡ ಈ ರೀತಿಯಾಗಿರುವ ಸುಳ್ಳು ಉಪದೇಶಗಳು ಉಂಟು. ಅದೇನು ಹೇಳುತ್ತೆ ಅಂದರೆ ಲೋಕದಲ್ಲಿರುವಂತಹ ಸಮೃದ್ಧಿಯ ಕಡೆಗೆ ನಡೆಸುತ್ತದೆ, ಸಮೃದ್ಧಿಯನ್ನು ಬಯಸುವಂತೆ ಮಾಡುತ್ತದೆ, ಸಮೃದ್ಧಿಗಾಗಿ ಪ್ರಯಾಸ ಪಡುವಂತೆ ಮಾಡುತ್ತದೆ, ಸಮೃದ್ಧಿಯನ್ನು ಒತ್ತಾಯಪಡಿಸುತ್ತದೆ. ಕರ್ತನ ಮಕ್ಕಳು ಸಮೃದ್ಧಿಯಾಗಿರಬೇಕು. ಏನು ಸಮೃದ್ಧಿಯಾಗಿರಬೇಕು? ಲೋಕದಲ್ಲಿ. ಅದಕ್ಕೆ ಸಮೃದ್ಧಿ ಉಪದೇಶ ಎಂಬುದಾಗಿ ಹೆಸರು. ಲೋಕದಲ್ಲಿರುವಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತದೆ. ಸತ್ಯವೇದದಲ್ಲಿ ಒಂದು ವಾಕ್ಯ ಹೇಳುತ್ತದೆ, ಸೈತಾನನು, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ಸೈತಾನನು ಯೇಸುವಿನ ಮುಂಭಾಗದಲ್ಲಿ ನಿಂತು ಲೋಕದಲ್ಲಿರುವಂತಹ ಮಹಿಮೆ ಎಲ್ಲವನ್ನ ಅವರಿಗೆ ತೋರಿಸಿ, ನೀವು ನನಗೆ ಅಡ್ಡ ಬೀಳುವುದಾದರೆ ಇವೆಲ್ಲವನ್ನು ನಿನಗೆ ಕೊಡುತ್ತೇನೆ, ಇವುಗಳೆಲ್ಲವೂ ನನ್ನ ಕೈಗಳಿಗೆ ಕೊಡಲ್ಪಟ್ಟದಾಗಿದೆ, ನನಗೆ ಇಷ್ಟವಾದವನಿಗೆ ಅದನ್ನು ಕೊಡುತ್ತೇನೆ. ಹಾಗಾದ್ರೆ ಯಾರಿಗೆ ಕೊಡ್ತಾನಂತೆ? ತನಗೆ ಇಷ್ಟವಾದವನಿಗೆ ಕೊಡುತ್ತಾನೆ. ನನಗೆ ಇಷ್ಟವಾದವನಿಗೆ ನಾನು ಕೊಡುತ್ತೇನೆ. ಹಾಗಾದರೆ ಇದರ ಕಡೆಗೆ ನಾವು ನಡೆಸಲ್ಪಡಬೇಕಾದ್ರೆ ಇವರು ಇದಕ್ಕಾಗಿ ಏನು ಬೇಕಾದ್ರೂ ಮಾಡುವುದಕ್ಕೆ ಮುಂದಾಗುತ್ತಾರೆ. ತಮ್ಮನ್ನರಿಯದೆ ಇವುಗಳನ್ನು ಕೊಡುವವನಿಗೆ ಇಷ್ಟವಾದವನಾಗಿ ತಮ್ಮನ್ನು ಮಾರ್ಪಡಿಸಿಕೊಳ್ಳುವುದಕ್ಕೆ ಬಯಸುತ್ತಾರೆ. ಇದು ಒಂದು ನೂತನ ಉಪದೇಶದಂತೆ ಬರುತ್ತದೆ. ನೀವು ತಿಮೋತಿಯಲ್ಲಿ ಅಧ್ಯಾಯವನ್ನು ಓದಿ ನೋಡಿದ್ರೆ ಅರ್ಥವಾಗುತ್ತೆ. ಸುಳ್ಳು ಉಪದೇಶಕರು, ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು, ಸುಳ್ಳು ಕ್ರೈಸ್ತರು ಎದ್ದು ಜನಗಳನ್ನು ದಾರಿ ತಪ್ಪುವಂತೆ ಮಾಡುತ್ತಾರೆ. ಆದ್ದರಿಂದ ಕೆಲವರು ಸೈತಾನನ್ನು ಹಿಂಬಾಲಿಸುವ ಹಾಗೆ ದೇವರನ್ನು ಬಿಟ್ಟು ದೂರ ಸರಿದರೆಂಬುದಾಗಿ ಬರೆಯಲ್ಪಟ್ಟಿದೆ. ನಿಮಗೆ ಅರ್ಥ ಆದರೂ ಆಗದಿದ್ದರೂ ಸುಳ್ಳು ಮಾತುಗಳಿಗೆ ಕಿವಿಗೊಡಬೇಡಿ, ಸುಳ್ಳು ಪ್ರವಾದನೆಗಳಿಗೆ ಕಿವಿಗೊಡಬೇಡಿರಿ, ಸುಳ್ಳು ಉಪದೇಶಗಳಿಗೆ ಕಿವಿಗೊಡಬೇಡಿರಿ, ಸುಳ್ಳು ಬೋಧಕರನ್ನ ಹಿಂಬಾಲಿಸಬೇಡಿರಿ. ಅವರು ಎಲ್ಲಿ ನಡೆಸುತ್ತಾರೆ ಅಂತ ನೋಡುವುದಾದರೆ ಸೈತಾನನಿಗೆ ಹಿಂಭಾಗದಲ್ಲಿ ನಡೆಸುತ್ತಾರೆ. ಆ ಮಾತುಗಳು ಸೈತಾನನ ಕಡೆಗೆ ನಮ್ಮನ್ನ ತಿರುಗಿಸುವುದಕ್ಕೆ ಮುಂದಾಗುತ್ತದೆ. ಇದೇ ಇಲ್ಲಿ ಹೇಳುತ್ತದೆ. ಇದು ಇವತ್ತು ನಿನ್ನೆ ಅಲ್ಲ, ಪ್ರಥಮ ಶತಮಾನದಲ್ಲಿಯೇ ಹಲವರು ಸೈತಾನನ ಹಿಂಬಾಲಿಸಿಕೊಂಡು ಹೋದರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟರೆ ನಾವು ನೋಡ್ತೀವಲ್ಲಿ. ಸುಳ್ಳು ವಾಕ್ಯಗಳು ಎಂಬುದಾಗಿ ಹೆಂಗೆ ಕಂಡುಹಿಡಿಯಬಹುದಂದರೆ, ದೇವರನ್ನ ಮಹಿಮೆ ಪಡಿಸದೆ, ದೇವರನ್ನ ಮುಂದೆ ಮಹಿಮೆ ಪಡಿಸದೆ, ದೇವರ ಬಳಿಗೆ ನಿಮ್ಮನ್ನ ಸೇರಿಸುವುದಕ್ಕೋಸ್ಕರವಾಗಿ ನಿಮ್ಮನ್ನ ದಾರಿ ನಡೆಸದೆ ಬೇರೆ ಯಾವುದಾದರೂ ಒಂದು ಕಡೆ ನಿಮ್ಮನ್ನ ತಿರುಗಿಸುವಂತಹ ಯಾವುದೇ ಉಪದೇಶ ಆಗಿದ್ರೂ ಸುಳ್ಳು ಉಪದೇಶವೇ. ಆದ್ದರಿಂದ ಸುಳ್ಳು ಉಪದೇಶಗಳಿಗೆ ಎಚ್ಚರಿಕೆಯಾಗಿರಬೇಕು. ಅನಂತರ ನೋಡಿ,
ಲೋಕದ ಕಾರ್ಯಗಳಿಗೆ ತಿರುಗುವಂಥದ್ದು. ಅದು 2 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಹಿಂಜಾರುವಿಕೆ ಎಂದರೆ ಲೋಕದ ಕಾರ್ಯಗಳಿಗೆ ತಿರುಗುವಂಥದ್ದು, ಲೋಕದಲ್ಲಿರುವಂತಹ ಕಾರ್ಯಗಳಿಗೆ ತಿರುಗುವಂಥದ್ದು. ಆ ವಾಕ್ಯವನ್ನು ಓದುತ್ತೇನೆ ನೋಡಿ. ಏಕೆಂದರೆ ದೇಮ ಎನ್ನುವವನು ಈ ಪ್ರಪಂಚದ ಮೇಲೆ ಆಸೆಯನ್ನಿಟ್ಟು ನನ್ನನ್ನು ಬಿಟ್ಟು ಥೆಸಲೋನಿಕ ಪಟ್ಟಣಕ್ಕೆ ಅವನು ಹೊರಟು ಹೋದ. ಆಗ ದೇವರ ಸೇವೆಯನ್ನು ಮಾಡುವ ಹಾಗೆ ತನ್ನನ್ನು ಒಪ್ಪಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ. ಅದೇ ವಾಕ್ಯದಲ್ಲಿ ಅದಕ್ಕಿಂತ ಮುಂಚೆ ನೀವು ನೋಡುವುದಾದರೆ ಲೂಕ ಹೊರಟೋದ, ಇವನು ಹೊರಟೋದ ಎಂಬುದಾಗಿ ಬರೆಯಲ್ಪಟ್ಟಿರುತ್ತೆ. ಅವರೆಲ್ಲರೂ ಸೇವೆಯ ನಿಮಿತ್ತವಾಗಿ ಹೊರಟು ಹೋದವರು. ಸೇವೆ ಮಾಡಿದವರ ನೀವು ಈ ಪ್ರಾಂತ್ಯದ ಊರಿಗೆ ಹೋಗ್ರಿ, ನಾನು ಅಲ್ಲಿ ಹೋಗ್ತೀನಿ ಎಂಬುದಾಗಿ ಹೋದರು. ಆದರೆ ಈ ದೇಮನ ಕುರಿತಾಗಿ ಮಾತಾಡಬೇಕಾದರೆ ಮಾತ್ರ ಅವನು ಪ್ರಪಂಚದ ಮೇಲೆ ಆಸೆಯನ್ನಿಟ್ಟು ಹಿಂಜಾರಿ ಹೋದ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ಕ್ರಿಸ್ಕೆ ಗಲಾತ್ಯ ದೇಶಕ್ಕೂ ತೀತನು ದಲ್ಮಾತ್ಯ ದೇಶಕ್ಕೂ ಹೊರಟು ಹೋದರು. ಕ್ರಿಸ್ಕೆ ಎನ್ನುವವನು ಗಲಾತ್ಯ ದೇಶಕ್ಕೂ ತೀತನು ದಲ್ಮಾತ್ಯ ದೇಶಕ್ಕೂ ಹೊರಟು ಹೋದರು. ಅದು ದೊಡ್ಡದಲ್ಲ, ಅವರ ಸೇವೆ ನಿಮಿತ್ತವಾಗಿ ಹೋದರು. ಆದರೆ ಈ ದೇಮ ಇದನ್ನು ನೋಡಿ, ಅವನು ಮಾತ್ರ ಪ್ರಪಂಚದ ಮೇಲೆ ಆಸೆಯನ್ನಿಟ್ಟು ನನ್ನನ್ನು ಬಿಟ್ಟು ಅವನು ಥೆಸಲೋನಿಕ ಪಟ್ಟಣಕ್ಕೆ ಹೊರಟು ಹೋದ. ಹಾಗಾದರೆ ಲೋಕದ ಮೇಲೆ ಆಸೆಯನ್ನಿಟ್ಟು ಹಿಂಜಾರಿ ಹೋಗುವುದು ಅದು ಹಿಂಜಾರುವಿಕೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಹಿಂಜಾರುವಿಕೆ, ಬಿದ್ದು ಹೋಗುವಂಥದ್ದು ಎರಡು ಹೆಚ್ಚು ಕಡಿಮೆ ಒಂದೇ. ಆ ಹಿಂಜಾರುವಿಕೆಯು ಬೀಳುವಂಥದ್ದು ಅದರಲ್ಲಿ 2 ಬಗೆ ಇದೆ. ಏನು 2 ವಿಧ ಅಂತ ನೋಡೋದಾದರೆ, ಕೆಲವು ವ್ಯಕ್ತಿಗಳು ಇರ್ತಾರೆ, ಬಿದ್ದು ಹೋಗಿರ್ತಾರೆ, ಹಿಂಜಾರಿ ಹೋಗಿರ್ತಾರೆ, ಆದರೆ ಸೇವೆಯಲ್ಲೇ ಇರ್ತಾರೆ. ಗೊತ್ತಾಗದೇ ಇಲ್ಲ, ಸಭೆಯಲ್ಲೂ ಇರ್ತಾರೆ, ಸೇವಕರೊಂದಿಗೂ ಇರ್ತಾರೆ, ಸೇವೆ ಮಾಡುವ ಹಾಗೆ ಇರ್ತಾರೆ, ಬ್ಯಾಡ್ಜ್ ಎಲ್ಲ ಹಾಕ್ಕೊಂಡಿರ್ತಾರೆ, ಎಲ್ಲ ಸೇವೆ ಇರುತ್ತೆ, ಸಭೆ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಒಳ ಜೀವನ ಬಿದ್ದು ಹೋದಂಥ ಜೀವಿತವಾಗಿರುತ್ತೆ. ಅವರೇನು ಮಾಡ್ತಾರೆ ಅಂತ ನೋಡೋದಾದರೆ, ದೇವರ ಮಕ್ಕಳೊಂದಿಗೆ ಇರುತ್ತಾರೆ, ದೇವರ ಸೇವೆಯನ್ನು ಮಾಡುವವರೊಂದಿಗೆ ಅವರಿರ್ತಾರೆ, ಆದರೆ ಮನಸ್ಸಿನಲ್ಲಿ ಅವರು ಮೇಲೆಳೆದಂತಹ ಎಲ್ಲ ಕಾರ್ಯಗಳು ಅವರ ಜೀವನದಲ್ಲಿ ಗುರುತಾಗಿರುವುದು. ನಾವು ನೋಡಿದ್ವಲ್ಲ, ಪ್ರಕಟಣೆ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಒಂದು ಸಭೆಯೇ ಬಿದ್ದು ಹೋಗಿದೆ, ಒಂದು ಸಭೆ ದೇವರ ಪ್ರೀತಿಯನ್ನು ಬಿಟ್ಟು ಹಿಂದೆ ಹೋಗಿದೆ, ಆದರೂ ಅದು ಓಡ್ತಾ ಇದೆ. ವಾರಪೂರ್ತಿ ಆರಾಧನೆ, ಕರ್ತನ ಭೋಜನ ಆರಾಧನೆ, ಒಬ್ಬರನ್ನೊಬ್ಬರು ವಿಚಾರಿಸುವಂಥದ್ದು, ಆರಾಧನೆ ಗಂಟೆ ಬಾರಿಸುವುದು, ಇಂಥ ಎಲ್ಲ ಕಾರ್ಯಗಳು ಪರ್ಫೆಕ್ಟಾಗಿ ನಡೀತಾ ಇತ್ತು, ಆದರೆ ಅವರು ಬಿದ್ದೋಗಿದ್ದರು. ಇಸ್ಕರಿಯೋತ ಯೂದನನ್ನು ನೋಡಿ, ಮನಸ್ಸಿನಲ್ಲಿ ಅವನು ಬಿದ್ದೋಗಿದ್ದ, ಅವನ ಮನಸ್ಸು ಲೋಕವನ್ನು ಹಿಂಬಾಲಿಸಿ ಹೋಗಿತ್ತು. ಒಂದು 30 ಬೆಳ್ಳಿ ನಾಣ್ಯಗಳಿಗೆ ಕೂಡ ತನ್ನ ಗುರುವನ್ನು ತೋರಿಸಿಕೊಡುವುದಕ್ಕೆ ಅವನ ಮನಸ್ಸು ಸ್ವಲ್ಪ ಕೂಡ ಯೋಚನೆ ಮಾಡಲಿಲ್ಲ. ಹಾಗಾದರೆ ಅದು ಹಿಂಜರುವಿಕೆ ಇಲ್ಲದೆ ಏನು? ಆದರೂ ಅವನು ಇದು ಶಿಷ್ಯರೊಂದಿಗೆ ಬಂದು ತಂಗಿದ, ಯೇಸುವೊಂದಿಗೆ ಬಂದು ಸೇವೆ ಮಾಡ್ತಾ ಇದ್ದ, ಕರ್ತನ ಭೋಜನ ಪಂಕ್ತಿಯಲ್ಲಿ ಕೂಡ ಭಾಗವಹಿಸಿದ್ನಲ್ಲ. ಅದರ ಹೊರಗೆ ನೋಡಿದ್ರೆ ಕಾಣಿಸೋದೇ ಇಲ್ಲ. ಇವರು ನಮ್ಮೊಂದಿಗೂ ಇರುತ್ತಾರೆ, ಸೇವೆಯಲ್ಲಿ ಭಾಗವಹಿಸುತ್ತಾರೆ, ಸಭೆಯಲ್ಲಿ ಇರ್ತಾರೆ, ವಿಶ್ವಾಸಿಗಳಾಗಿರ್ತಾರೆ. ಯಾಕೆ? ಸೇವೆ ಮಾಡುವವರಾಗಿ ಕೂಡ ಇರ್ತಾರೆ, ಸಭೆಯ ಕೂಡ ಇರ್ಬೋದು. ಆದರೆ ಅವರು ಹಿಂಜಾರಿ ಹೋಗಿದ್ದಾರೆ ಎನ್ನುವುದರಲ್ಲಿ ಅವರು ಮಾಡುವಂಥ ಸೇವೆಯನ್ನಿಟ್ಟಲ್ಲ, ಅವರ ಜೀವಿತವನ್ನಿಟ್ಟು ಹಿಂಜಾರುವಿಕೆಯ ಗುರುತನ್ನಿಟ್ಟೇ ನಿಧಾನಿಸಿ ಗ್ರಹಿಸಲು ಸಾಧ್ಯ. ಆದ್ದರಿಂದ ಹಿಂಜಾರುವಿಕೆ ಅಂದರೆ ಏನೆಂಬುದಾಗಿ ನಿಮಗೆ ನಾನು ವಿವರಿಸಿ ಹೇಳಿದೆ. ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಅವರು ಸೇವೆ ಮಾಡ್ತಾನೆ ಇದ್ದಾರಲ್ವಾ, ಕಳೆದ ವಾರ ಕೂಡ ಅವರ ಪ್ರಸಂಗವನ್ನು ಕೇಳದೆ ಅಲ್ವಾ, ಆ ರೀತಿ ಹೇಳ್ತಾರೆ. ನಾವಿಟ್ಟುಕೊಂಡಿರುವ ಅಳೆತಿಕೊಳ್ಳೋ ಆ ರೀತಿಯೇ. ಅದರಲ್ಲಿ ಏನು ಹೇಳ್ತೀವಿ, ಅವರು ಸೇವೆ ಮಾಡುತ್ತಲೇ ಇದ್ದರೆ ಓಕೆ, ಚೆನ್ನಾಗಿದ್ದಾರಲ್ಲ, ಪ್ರಸಂಗ ಮಾಡ್ತಾರೆ, ಚೆನ್ನಾಗಿದ್ದರೆ, ಸ್ವಲ್ಪ ದಿನ ಅವರು ಕಳೆದು ಹೋದರು, ಅಷ್ಟೇ ಬಿದ್ದೋಗಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ. ಒಂದು ಪ್ರಾರ್ಥನೆಗೋಸ್ಕರ ಆ ದಿನಗಳೇ ನೋಡಬೇಕಾದರೆ ಅಪೊಸ್ತಲರ ಕಾಲದಲ್ಲಿ ಅವರು ದಿಢೀರ್ ಎಂಬುದಾಗಿ ಎಲ್ಲಾದರೂ ಕಳೆದೋಗಿ ಚೆನ್ನಾಗಿ 1 ತಿಂಗಳು 2 ತಿಂಗಳು ಕರ್ತನ ಪಾದದಲ್ಲಿ ಪ್ರಾರ್ಥನೆಯಲ್ಲಿ ಕಾಯ್ತಾ ಇರ್ತಿದ್ರು. ಅಪೊಸ್ತಲನಾದ ಪೌಲನು ಕೂಡ ಅರಬ್ ದೇಶದಲ್ಲಿ, ಅರೇಬಿಯಾದಲ್ಲಿ ಹೋಗಿ 3 ವರ್ಷ ದೇವರ ಬಳಿ ಕಾದಿದ್ದನು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ತಕ್ಷಣ ನಾವೇನು ಹೇಳ್ತೀವಿ, ಆ ವ್ಯಕ್ತಿ ಕಳೆದೋದ, ಬಂಧನಯ್ಯ, ಅವನ ರಕ್ಷಣೆ ಹೊಂದಿದ, ಕಣ್ಣಲ್ಲಿ ಅದೆಲ್ಲ ಬಿತ್ತು, ಅವನು ಕಳೆದೋದ, ಅಷ್ಟೇ ಬಿದ್ದೋದ ಎಂಬುದಾಗಿ ನಾವು ಹೇಳ್ತೀವಿ ಅಷ್ಟೇ. ಹಾಗಾದರೆ ಒಬ್ಬ ವ್ಯಕ್ತಿ ಸಭೆಯಲ್ಲಿರುವಂಥದ್ದು, ಸೇವೆಯಲ್ಲಿರುವಂಥದ್ದು, ಯಾಕೆ ಸೇವೆ ಮಾಡುವುದು ಕೂಡ ಗುರುತಲ್ಲಿ ಹಿಂಜಾರಿಕೆ ಎನ್ನುವುದು ಬೇರೆ ಒಂದು ಗುರುತುಗಳನ್ನು ಕೂಡ ಹೊಂದಿದೆ. ಒಂದು ಸಭೆ ಬಿದ್ದು ಹೋದದನ್ನು ಗೊತ್ತಿಲ್ಲದೆ ಸೇವೆ ಮಾಡ್ತಿದ್ರು ಅಂತ ಲೆಕ್ಕ ಹಾಕಿ ನೀವು. ಇಸ್ಕರಿಯೋತ ಯೂದನು ಕೂಡ ಅದಕ್ಕೊಂದು ಒಳ್ಳೆ ಉದಾಹರಣೆ ಅಂತಿದ್ದಾರೆ ನೋಡಿ. ಯೋಹಾನ್ ಸುವಾರ್ತೆ 12ನೇ ಅಧ್ಯಾಯ 6ನೇ ವಾಕ್ಯ ಹೇಳುವಂಥದ್ದಾಗಿದೆ. 4ರಿಂದ ಓದಿ ನೋಡಿ. ಆಗ ಅವರ ಶಿಷ್ಯರಲ್ಲಿ ಒಬ್ಬನು ಅವರನ್ನು ತೋರಿಸಿ ಕೊಡುವವನಾಗಿರುವ ಇಸ್ಕರಿಯೋತ ಯೂದನಾಗಿರುವವನು ಅಲ್ಲಿ ಈ ತೈಲವನ್ನು 300 ಹಣಕ್ಕೆ ಮಾರಿ
ದರಿದ್ರರಿಗೆ ಕೊಡದೆ ಹೋದದ್ದು ಏನು ಅಂತ ಕೇಳಿದ. ಯೇಸುವಿನ ಶಿರಸ್ಸಲ್ಲಿ ಒಂದು ಬೆಲೆ ಕಟ್ಟಲಾಗದಿರುವ ತೈಲವನ್ನು ಸುರಿತಾರೆ. ಏನೊಂದು 300 ರೂಪಾಯಿ ಇದನ್ನು ಮಾರಬಹುದಿತ್ತಲ್ಲ. ನೋಡಿ, ಆ ವ್ಯಕ್ತಿಗೆ ರೇಟ್ ಕೂಡ ಗೊತ್ತಿದೆ. 300 ರೂಪಾಯಿ ಮಾರಬಹುದಿತ್ತಲ್ಲ, ಅದನ್ನು ಮಾರಿ ಬಡವರಿಗೆ ಕೊಡ್ಬೋದಿತ್ತಲ್ಲ, ಆ ರೀತಿ ಹೇಳಿದಂತೆ. ಅನಂತರ ಹೇಳ್ತಾರೆ ನೋಡಿ, ಅವನು ಬಡವರಿಗಿರುವ ಅಕ್ಕರೆಯಿಂದ ಅದನ್ನು ಮಾಡಲಿಲ್ಲ. ಅವನು ದರಿದ್ರರ ಕುರಿತಾಗಿರುವ ಚಿಂತೆಯಿಂದ ಆ ರೀತಿ ಅವನು ಹೇಳದೆ, ಅವನು ಕಳ್ಳನಾಗಿದ್ದರಿಂದ. ಹಾಗಾದರೆ ನೋಡಿ, ಆರಂಭದಿಂದಲೂ ಯೂದನು ಕಳ್ಳನಾಗೇ ಇದ್ದನು. ಕರ್ತನ ಹಣಚೀಲವನ್ನು ಹೊರುವವನಾಗಿದ್ದ, ಕಳ್ಳನಾಗಿದ್ದ. ಹಾಗಾದರೆ ಕಳ್ಳನಾಗಿ ಇದ್ದುಕೊಂಡು ಕಳ್ತನ ಮಾಡ್ತಾ ಅನ್ಯರೊಂದಿಗೆ ಸಂಬಂಧವನ್ನು ಇಟ್ಕೊಂಡು ದೇವರ ಬಳಿ ಇರುವುದು, ದೇವರ ಮಕ್ಕಳ ನಡುವೆ ಇರುವುದು, ಬಿದ್ದು ಹೋದವನು ಹೊರಗಿರಬೇಕು. ಅದೇ ಅವನ ಗುರುತಂತಲ್ಲ. ಬಿದ್ದು ಹೋದವನು ಒಳಗೂ ಇರಬಹುದು, ನಮ್ಮ ಚರ್ಚಲ್ಲೇ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಇರ್ಬೋದು, ನಾವು ನಂಬುವಂತಹ ಸೇವಕರಲ್ಲಿ ಇರ್ಬೋದು. ಹಾಗಾದರೆ ಬಿದ್ದು ಹೋಗುವುದು, ಹಿಂಜಾರಿ ಹೋಗುವುದು ಎನ್ನುವುದು ಅವುಗಳ ಗುರುತುಗಳಲ್ಲಿ ಒಂದು 6-7 ನಾವು ಓದುವುವಲ್ಲ, ಇವೆಲ್ಲ ಇದೆಯಂತ ನೀವು ನೋಡಬೇಕು. ಆ ರೀತಿ ಇದ್ದರೆ ಅವನು ಹಿಂಜಾರಿ ಹೋದವನು. 2ನೇ ಟೈಪ್ ಇದೆ ಹಿಂಜಾರುವಿಕೆಯಲ್ಲಿ. ಅವ್ರು ಯಾವ ಥರ ಅಂದರೆ, ಹಿಂಜಾರಿ ಹೋದ್ರಂದರೆ ಅನಂತರ ಹಿಂದೆ ಬರೋದಿಲ್ಲ, ಪರಿಪೂರ್ಣವಾಗಿ ಲೋಕದಲ್ಲಿ ಹೊರಟೋಗ್ತಾರೆ. ಹಳೆಯ ಪಾಪ, ಹಳೆಯ ಕಾರ್ಯಗಳು ಅದರಲ್ಲಿ ಹೊರಟೋಗ್ತಾರೆ. ಅವರು ಮತ್ತೆ ಕುಡಿಯುವುದಕ್ಕೆ ಮುಂದಾಗ್ತಾರೆ, ನಾಚಿಕೆ ಪಡಲ್ಲ. ಅವನು ಹೋಗಿ ನೇರವಾಗಿ ಒಂದು ಅಂಗಡಿಯಲ್ಲಿ ಕುಳಿತು ಅವನು ಕುಡಿಯುವಂಥದ್ದು, ಪಾಪ ಮಾಡುವುದು, ವಿಗ್ರಹಗಳ ಮುಂದೆ ಆರಾಧನೆ ಮಾಡುವುದು ಎಲ್ಲವೂ ನಡೆಯುತ್ತದೆ. ಅವನು ನಾಚಿಕೆ ಪಡುವುದಿಲ್ಲ, ಮತ್ತೆ ಇದರೊಳಗೆ ಬರೋದಿಲ್ಲ, ಅವನಲ್ಲೇ ಇರುವನು. ಹಾಗೆ ಅವನು ವಿಭಾಗವಾಗುವನು. ಇವೆರಡು ಈ ರೀತಿಯಾಗಿರುವ ಹಿಂಜರುವಿಕೆ ಇದೆ. ದೇವರ ಮೇಲೆ ಇರುವಂತಹ ಪ್ರೀತಿಯನ್ನು ಕಳಕೊಳ್ಳುವುದೇ ಅದು ಬೀಳುವಿಕೆ ಎನ್ನುವುದು. ಅದನ್ನೇ ಸತ್ಯವೇದ ಹೇಳುತ್ತದೆ. ಪ್ರಪಂಚದ ಮೇಲೆ ಆಸೆಯನ್ನಿಟ್ಟಾಗ ಅವನು ಬಿದ್ದು ಹೋದವನಾಗಿದ್ದನು. ಈಗ ಈ ಒಂದು ಹಿಂಜಾರಿಕೆ ಎನ್ನುವಂಥದ್ದು ದೇವರಿಗೆ ಅಸಹ್ಯವಾಗಿರುವ ಒಂದು ಕಾರ್ಯ. ಹಿಂಜಾರುವಿಕೆ ಎನ್ನುವುದು ದೇವರು ಅಸಹ್ಯ ಪಡುವಂತಹ ಪಾಪದಲ್ಲಿ ಅದು ಒಂದು ಪ್ರಧಾನವಾಗಿರುವಂತಹ ಪಾಪ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ನಾನು ರಕ್ಷಣೆ ಹೊಂದಿದ ಹೊಸದರಲ್ಲಿ ಡಾಕ್ಟರ್ ಬಿಲ್ಲಿ ಗ್ರಾಮ್ ಅವರು ಬರೆದಿರುವಂಥ ಒಂದು ಪುಸ್ತಕ, ಕೊಲ್ಲುವಂಥ ಘೋರ ಪಾಪಗಳು 7 ಎನ್ನುವಂಥ ಪುಸ್ತಕ. ಅದರಲ್ಲಿ 7 ಕಾರ್ಯಗಳು ಹೇಳುತ್ತಾರೆ. ದೊಡ್ಡ ಪಾಪಗಳಲ್ಲಿ ಅವರು ಹೇಳಿರುವಂತಹ ಲಿಸ್ಟಲ್ಲಿ ಹಾಕಿರುವ ಪಾಪಗಳಲ್ಲಿ ಪ್ರಧಾನವಾಗಿ ಅವರು ಹೇಳಿರುವಂಥದ್ದು ಹಿಂಜಾರುವಿಕೆ ಎನ್ನುವಂತಹ ದೊಡ್ಡ ಪಾಪ. ಹಿಂಜಾರುವಿಕೆ ಎನ್ನುವುದು ದೊಡ್ಡ ಪಾಪ. ಹಿಂಜಾರುವಿಕೆ ಆಗಿ ನೀವು ಸೇವೆಯನ್ನು ಮಾಡಿದರೆ ಪಾಪ. ಮನಸ್ಸು ದೇವರೊಂದಿಗೆ ಇರದೆ ನೀವು ಕರ್ತನಿಗೆ ಕಾಣಿಕೆ ಕೊಟ್ಟರೂ ಪಾಪ, ಅದು ಹಿಂಜಾರುವಿಕೆಯೇ. ಹಾಗಾದರೆ ಹಿಂಜಾರುವಿಕೆಯನ್ನು ದೇವರು ಸಹಿಸಿಕೊಳ್ಳುವುದಿಲ್ಲ. ಒಬ್ಬನು ಹಿಂಜಾರಿ ಹೋದರೆ ನನ್ನ ಆತ್ಮ ಅವನಲ್ಲಿ ಪ್ರಿಯವಾಗಿರುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಈ ಹಿಂಜಾರುವಿಕೆ ನಮ್ಮ ಜೀವನದಲ್ಲಿ ಬರುವುದಾದರೆ, ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆ ಕೊರತೆಯಾದರೆ, ದೇವರ ಆಜ್ಞೆಗಳಿಗೂ ನಿಯಮಗಳಿಗೂ ನಾವು ಕಿವಿಗೊಡದೆ ಅದನ್ನು ಕೈಗೊಳ್ಳದೆ ನಾವು ನಡೆದರೆ ಹಿಂಜಾರುವಿಕೆಯ ಪರಿಣಾಮ ಹೆಂಗಿರುತ್ತೆ? ಸತ್ಯವೇದ ಹೇಳುತ್ತದೆ, ಹಿಂಜಾರುವಿಕೆ ಆದವನೊಂದಿಗೆ ದೇವರು ಇರುವುದಿಲ್ಲ ಅಷ್ಟೇ. ದೇವರು ಹಿಂಜಾರಿ ಹೋದವನ ಮೇಲೆ ಪ್ರಿಯವಾಗಿರುವುದಿಲ್ಲ. ಪ್ರಿಯವಾಗಿರುವುದು ಮಾತ್ರವಲ್ಲ, ಜೊತೆ ಇರುವುದೇ ಇಲ್ಲ. ಅವನ ಜೀವನ ಹಿಂಜಾರಿ ಹೋದಂತಹ ಜೀವನ. ಅವನೊಂದಿಗೆ ನನಗೆ ಯಾವ ಒಂದು ಭಾಗವೂ ಇಲ್ಲ. ಸೊಲೊಮೋನನ ಎಚ್ಚರಿಸಿದ ಹಾಗೆ ದೇವರು ಒಳಗಿದ್ದು ಎಚ್ಚರಿಸುತ್ತಲೇ ಇರುತ್ತಾರೆ. ಆದರೆ ಕೇಳದೆ ಹೋದರೆ ಅದರ ನಂತರ ಅಭಿಷೇಕ ನಮ್ಮಲ್ಲಿರುವುದಿಲ್ಲ. ಕೆಲವರು ಹೇಳ್ತಾರೆ, ಅಭಿಷೇಕವು ಕರುವಿಕೆಯೂ ಮಾರ್ಪಡುವುದಿಲ್ಲ. ನೀವೆಷ್ಟೇ ಪಾಪ ಮಾಡಿದರೂ ದೇವರು ನಿಮ್ಮೊಂದಿಗಿದ್ದಾರೆ. ಇಲ್ಲ, ಆ ರೀತಿ ಅಲ್ಲ. ದಾವೀದನು ಹೇಳುತ್ತಾನೆ, ನಿಮ್ಮ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ ಹೇಳ್ತಾರೆ. ನನ್ನಿಂದ ತೆಗೆಯಬೇಡ. ಇಬ್ರಿಯರ ಪುಸ್ತಕ ನಮಗೆ ಎಚ್ಚರಿಸಿ ಹೇಳುವಂಥ ಕಾರ್ಯ, ಒಮ್ಮೆ ಜ್ಞಾನ ಪ್ರಕಾಶದಲ್ಲಿ ಸೇರಿ ಮೇಲಾಗಿರುವ ಕಾರ್ಯಗಳ ಫಲಗಳ ರುಚಿ ನೋಡಿಯೂ ಒಬ್ಬನು ಹಿಂಜಾರಿ ಹೋಗುವುದಾದರೆ ಮತ್ತೆ ಅವನನ್ನು ಮನ ತಿರುಗಿಸುವಿಕೆ ಕಡೆಗೆ ತಿರುಗಿಸುವಂಥದ್ದು ಆಗದೇ ಇರುವ ಕಾರ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಿಂಜಾರಿ ಹೋದರೆ ದೇವರ ಆತ್ಮನು ಅಲ್ಲಿ ದೂರ ಸರಿಯುತ್ತಾರೆ. ಅದು ನಮಗೆ ಗೊತ್ತಾಗುವುದೇ ಇಲ್ಲ. ಸತ್ಯವೇದ ಹೇಳುತ್ತದೆ, ದೇವರು ಅವರೊಂದಿಗೆ ಇರುವುದಿಲ್ಲ. ಆದರೆ ಎಚ್ಚರಿಸುವರು. ಸೊಲೊಮೋನನು ಹೋಗಿ ವಿಗ್ರಹದ ಮುಂದೆ ಗಂಟೆ ಬಾರಿಸುವಾಗಲೇ ದೇವರು ಅವನನ್ನು ಎಚ್ಚರಿಕೆ ಮಾಡಿದ್ದಾರಲ್ವಾ? ಎಚ್ಚರಿಸುವರು, ಕೇಳಲಿಲ್ಲ. ಹೃದಯವನ್ನು ಮತ್ತೆ ಕಠಿಣಪಡಿಸಿಕೊಳ್ಳುತ್ತೇವೆ, ಹಿಂಜಾರುವಿಕೆಯನ್ನು ನೆಲೆಸಿದ್ದೇವೆ, ಪರಿಪೂರ್ಣವಾಗಿ ತಿರುಗಿದ್ದೇವೆ. ಆದರೆ ಹೊರಗೆ ಯಾರು ಅಂದುಕೊಳ್ಳುತ್ತಾರೆ ಎನ್ನುವುದಕ್ಕಾಗಿ ಒಬ್ಬ ಸೇವಕನ ಹಾಗೆ, ಒಂದು ಸಭೆ ನಡೆಸುವವರ ಹಾಗೆ, ಅಥವಾ ಸಭೆಯಲ್ಲಿರುವಂಥ ವಿಶ್ವಾಸಿಯ ಹಾಗೆ ನಾವು ನಮ್ಮನ್ನು ತೋರಿಸಿಕೊಳ್ಳುತ್ತೇವೆ ವಿನಃ ನಿಜವಾಗಿಯೂ ನಮ್ಮ ಜೀವನ ಆ ರೀತಿ ಇಲ್ಲ. ಹಿಂಗಂದ್ರೆ ದೇವರು ನಮ್ಮನ್ನು ಬಿಟ್ಟು ದೂರ ಹೋಗುತ್ತಾರೆ. ಅರಣ್ಯಕಾಂಡ 14ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ ದೇವರು ಹೇಳುವುದನ್ನು ಕೇಳಿರಿ.
ಅಮಲೇಕ್ಯರು, ಕಾನಾನ್ಯರು ಅಲ್ಲಿ ನಿಮಗೆ ವಿರುದ್ಧವಾಗಿ ನಿಲ್ಲುವರು. ನೀವು ಹೋಗ್ತಿರಲ್ಲ ಆ ದೇಶದಲ್ಲಿ ಅಮಲೇಕ್ಯರು, ಕಾನಾನ್ಯರು ಅಲ್ಲಿ ನಿಮಗೆ ವಿರುದ್ಧವಾಗಿ ಇದ್ದಾರೆ. ಖಡ್ಗದಿಂದ ಬಿದ್ದೋಗ್ತೀರಾ. ನೀವು ದೇವರನ್ನು ಬಿಟ್ಟು ಹಿಂಜಾರುವುದರಿಂದ ದೇವರು ನಿಮ್ಮೊಂದಿಗೆ ಇರುವುದಿಲ್ಲ ಅಂದರು. ನೀವು ಹೋಗಬೇಕಾದಂತಹ ಸ್ಥಳದಲ್ಲಿ, ಆ ಒಂದು ಜಾಗದಲ್ಲಿ ನಿಮ್ಮ ಜೊತೆ ದೇವರಿದ್ದಾರಾ ಅಂತ ನೋಡ್ಕೊಳ್ಳಿ. ಹಿಂಜಾರಿ ಹೋದವನ ಹಾಗೆ ಹೋದರೆ ಖಡ್ಗದಿಂದ ಆತನಾಗುತ್ತೀಯ. ಅದು ಮಿತಿಮೀರಿದ ಸೇವೆಯ ಕುರಿತು ಸೂಚಿಸುತ್ತದೆ. ಕೆಲವು ವ್ಯಕ್ತಿಗಳನ್ನು ನೋಡ್ತೀವಿ, ಜೀವನ ಸರಿ ಇರಲ್ಲ, ಕೆಳಮಟ್ಟದ ಆದಾಯವನ್ನು ಆಸೆ ಪಡ್ತಾ ಇರ್ತಾರೆ, ಪಾಪದ ನೆಲೆಯಾಗಿರ್ತಾರೆ, ಪಾಪವನ್ನು ಪರಿಪೂರ್ಣವಾಗಿ ಬಿಟ್ಟು ಹೊರ ಬಂದಿರುವುದಿಲ್ಲ, ಅವರ ಹೃದಯ ದೇವರ ಬಳಿ ಉತ್ತಮವಾಗಿರುವುದಿಲ್ಲ. ಆದರೆ ಹೊರಗೇನು ಮಾಡ್ತಾರೆ ಅಂದರೆ ಸೇವೆ ಮಾಡ್ತಾ ಇರ್ತಾರೆ. ದಿಢೀರೆಂಬುದಾಗಿ ಸೈತಾನಿರುವ ಸ್ಥಳದಲ್ಲಿ ಅದನ್ನು ಕಟ್ಟಿ ಪ್ರಾರ್ಥನೆ ಮಾಡಿರಿ, ಅದಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಮಾಡಿರಿ ಎಂಬುದಾಗಿ ಈ ರೀತಿ ಎಲ್ಲ ಮಾಡುವಾಗ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಕರ್ತನು ನಮ್ಮ ಜೊತೆ ಇದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕರ್ತನು ನಿಮ್ಮ ಜೊತೆ ಇಲ್ಲದಿದ್ದರೆ ನೀವು ವಿರೋಧ ಎದುರಿಸಲಾಗಲ್ಲ. ವಿಶ್ವಾಸಿಗಳ ಮಧ್ಯದಲ್ಲಿ ನಿಂತ್ಕೋಬಹುದು, ಚರ್ಚಲ್ಲಿ ವಿಶ್ವಾಸಿಗಳ ನಡುವೆ ನಿಂತು ನೀವು ಪ್ರಾರ್ಥನೆ ನಡೆಸ್ಬೋದು, ಕೂಟದಲ್ಲಿ ವಿಶ್ವಾಸಿಗಳ ನಡುವೆ ಸೇವೆಯನ್ನು ಮಾಡ್ಬೋದು. ಶತ್ರುವಿನ ಮುಂದೆ ನಿಲ್ಲಕ್ಕೆ ಸಾಧ್ಯನಾ? ಆಗಲೇ ನಾವು ಯಾರು ಎನ್ನುವುದು ಬಹಿರಂಗವಾಗುವುದು. ಹಾಗಾದ್ರಲ್ಲಿ ಹೇಳ್ತಾರೆ, ನೀನು ಜನಗಳ ಜೊತೆ ಇದೆಯಾ ಸಂತೋಷ, ಆದರೆ ನೀನು ಒಳಗೊಳಗೆ ಬಿದ್ದೋಗಿದೆಯಾ, ಒಳಗೊಳಗೆ ಇಂಜಾರಿ ಹೋಗಿದೆಯಾ? ನೀನು ಇದರೊಂದಿಗೆ ಹೋಗುವುದಾದರೆ ಅಲ್ಲಿ ಅಮೇಲೆಕ್ಯನಿದ್ದಾನೆ, ಸೀಳುವಂತಹ ಸಿಂಹವಿದೆ. ನೀನೇನು ಮಾಡಬೇಕು? ಆ ರೀತಿ ಹೋದರೆ ನೀನು ಖಡ್ಗದಿಂದ ಬಿದ್ದು ಹೋಗುತ್ತೀಯ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿ. ಅಮಲೇಕ್ಯರು, ಕಾನಾನ್ಯರು ಅಲ್ಲಿ ಇದ್ದಾರೆ, ಅವರು ನಮಗೆ ವಿರುದ್ಧವಾಗಿ ನಿಂತಿದ್ದಾರೆ. ಖಡ್ಗದಿಂದ ಹತರಾಗುತ್ತೀರಾ. ಯಾಕೆಂದರೆ ನೀವು ದೇವರನ್ನು ಬಿಟ್ಟು ಹಿಂಜಾರಿ ಹೋದದರಿಂದ ದೇವರು ನಿಮ್ಮ ಸಂಗಡ ಇರುವುದಿಲ್ಲ. ದೇವರು ನಮ್ಮ ಜೊತೆ ಇದ್ದಾರೆ ಎಂಬುದಾಗಿ ಅಂದುಕೊಂಡು ದೇವರು ನಮ್ಮ ಸಂಗಡ ಇದ್ದ ಹಾಗೆ ನಡೆದಂತಹ ಯುದ್ಧಗಳನ್ನು, ಜಯಗಳನ್ನು ನಂಬಿ ದೇವರು ಇಲ್ಲದಿರುವ ಪಕ್ಷದಲ್ಲಿ ಹಾದು ಹೋದರೆ ಖಡ್ಗದಿಂದ ಬೀಳುತ್ತೀರಾ. ಏಕೆಂದರೆ ದೇವರು ತಮ್ಮನ್ನು ಬಿಟ್ಟು ಹಿಂಜಾರಿದವರೊಂದಿಗೆ ಇರುವುದಿಲ್ಲ. ಅದುವೇ ಸತ್ಯವೇದ ಹೇಳುವಂಥದ್ದು. ಮುಂದೆ ನೋಡಿ, ಹಿಂಜಾರಿ ಹೋದವನಿದ್ದರೆ ಅವನೊಂದಿಗೆ ಅವನ ಜೊತೆ ಇರುವವರು ಬಿದ್ದು ಹೋಗುತ್ತಾರೆ. ಅದುವೇ ಒಂದು ಹಿಂಜಾರಿ ಹೋದವನನ್ನು ಹಿಂಬಾಲಿಸಿದರೆ, ಸಭೆ ಎಂಬುದಾಗಿದೆಯಲ್ಲ, ಸಭೆ, ಎಫೆಸ ಸಭೆಯನ್ನು ನೋಡಿ. ಆ ಸಭೆಯ ಕುರಿತು ದೇವರು ಹೇಳುತ್ತಾರೆ, ಒಂದು ಕಾಲದಲ್ಲಿ ಪ್ರೀತಿಯಿಂದ ಕ್ರಿಯೆ ಮಾಡದೆ ಆಹಾ ಓಹಾ ಅಂತ ಇದ್ದೆ, ಎಲ್ಲ ಚೆನ್ನಾಗೇ ಇತ್ತು. ಆದರೆ ಈಗ ಆದಿಯಲ್ಲಿ ಇದ್ದಂತಹ ಸ್ಥಿತಿಯಲ್ಲಿ ನೀನು ಬಿದ್ದೋಗಿದೆಯಾ. ಈ ಸ್ಥಿತಿಯಿಂದ ಇದ್ದೀಯಾ ಎನ್ನುವುದನ್ನು ಅರಿತು ಮನತಿರುಗು. ಇಲ್ಲದ ಪಕ್ಷದಲ್ಲಿ ನಾನು ನಿನ್ನ ನಡುವೆ ಬಂದು ನನ್ನ ದೀಪಸ್ತಂಭವನ್ನು ತೆಗೆದುಹಾಕುವೆನು. ಆ ಸ್ಥಳದಲ್ಲಿ ಕತ್ತಲೆ ಬರುವುದು. ಇದು ಒಂದು ವೈಯಕ್ತಿಕ ವ್ಯಕ್ತಿಗೆ ಹೇಳಿಲ್ಲ, ಒಂದು ಸಭೆ, ಒಂದು ಸಭೆಯನ್ನು ಅವರು ನಡೆಸ್ತಾ ಇದ್ದಾರೆ. ಅವರೇ ಸಭೆಯ ನಾಯಕರಿದ್ದಾರೆ. ಒಂದು ಸಭೆ ಇದೆ. ಸಭೆಯನ್ನು ನೋಡಿ ಮೊದಲು. ಆ ಸಭೆ ಒಂದು ಹಿಂಜಾರಿ ಹೋದಂತಹ ಸಭೆಯಾಗಿದ್ದರೆ ಅದಕ್ಕೆ ಸೇರಿದವರಾಗಿರುವ ನಾವು, ಹಿಂಜಾರಿ ಹೋದವರನ್ನು ಹಿಂಬಾಲಿಸುವಂಥ ನಾವು ಖಂಡಿತವಾಗಿ ನಾಶಕ್ಕೆ ಹೋಗುತ್ತೇವೆ ಅಥವಾ ನಷ್ಟ ಹೊಂದುತ್ತೇವೆ. ಅರಣ್ಯಕಾಂಡ 32ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳುತ್ತದೆ, ನೀವು ಅವರನ್ನು ಬಿಟ್ಟು ಹಿಂಜಾರಿದರೆ ಅವರು ಇನ್ನೂ ಅವರನ್ನು ಮರುಭೂಮಿಯಲ್ಲಿರುವಂತೆ ಮಾಡುವರು. ಈ ರೀತಿ ನೀವು ಈ ಜನಗಳೆಲ್ಲರನ್ನ ನಾಶವಾಗುವಂತೆ ಮಾಡ್ತೀರಾ. ಹಾಗಾದರೆ ಆ ಜನಗಳು ಇನ್ನೂ ಆ ಪಾಪದಲ್ಲಿ ನೆಲೆಯಾಗಿರುವುದಾದರೆ, ನಡೆಸುವವರು ನೀವು ನೆಲೆಯಾಗಿದ್ದರೆ ನಿಮ್ಮ ಜನವೆಲ್ಲ ನಾಶವಾಗುತ್ತಾರೆ. ಆಗ ಹಿಂಜಾರಿ ಹೋದವನನ್ನು ಹಿಂಬಾಲಿಸುವವನು ಕೂಡ ನಾಶವಾಗುತ್ತಾನೆ, ನಷ್ಟ ಹೊಂದುತ್ತಾನೆ. ಅಲ್ಲಿ ಯೋನ ನೋಡಿ, ದೇವರು ಒಂದು ಚಿತ್ತವನ್ನು ಹೇಳಿ ದೇವರು ಒಂದು ಕಾರ್ಯವನ್ನು ಯೋನನನ್ನು ಕಳಿಸಿದರೆ, ಯೋನ ಮನುಷ್ಯನ ಭೀತಿಯಲ್ಲಿ, ಒಂದು ಭಯದಲ್ಲಿ ಹೋಗುವುದಿಲ್ಲ ಎಂಬುದಾಗಿ ಹೇಳಿ ತಾರ್ಷಿಷಿಗೆ ಹೋಗುವ ಹಡಗನ್ನು ಹತ್ತುತ್ತಾನೆ. ಅವರನ್ನು ಹತ್ತಿಸಿಕೊಂಡಂತಹ ಒಂದು ಹಡಗಿದೆ ನೋಡಿ, ಯೋನನ ನಿಮಿತ್ತವಾಗಿ ಅದು ಅಲೆಗಳಿಗೆ ಸಿಕ್ಕಿಕೊಂಡಿತು. ಯೋನ ಇದ್ದಂತಹ ಹಡಗಿನಲ್ಲಿದ್ದಂತಹ ಪ್ರಯಾಣಿಕರು ತಮ್ಮ ವಸ್ತುಗಳೆಲ್ಲವನ್ನ ಸಮುದ್ರಕ್ಕೆ ಹಾಕಿ ನಷ್ಟ ಹೊಂದಿದರು, ಭಯದಲ್ಲಿ ಇದ್ದರು. ಹಡಗು ಒಡೆದು ಹೋಗುವ ಪರಿಸ್ಥಿತಿ. ಒಬ್ಬ ಮನುಷ್ಯನನ್ನು ಸ್ವೀಕರಿಸಿಕೊಂಡಿದ್ದಕ್ಕೆ ಹಂಗೆ ಅಂದರೆ, ನೀವು ಹಿಂಜಾರಿ ಹೋದ, ದೇವರನ್ನು ಬಿಟ್ಟು ದೂರ ಹೋದ ಒಂದು ಸಭೆಯನ್ನು ಆರಿಸಿಕೊಂಡಿದ್ದರೆ ಏನು ಸ್ಥಿತಿ ಯೋಚನೆ ಮಾಡಿ ನೋಡಿ. ಆದ್ದರಿಂದ ನಮ್ಮ ಜೀವನದಲ್ಲಿ ಸಮಸ್ಯೆಗಳು, ಆದ್ದರಿಂದ ಜೀವನದಲ್ಲಿ ಹೋರಾಟ. ನೀವು ಯೋಚನೆ ಮಾಡಿ ನೋಡಬೇಕು, ನಾನೇನಪ್ಪ ಪಾಪ ಮಾಡಿದೆ,
ನನ್ನ ಸಭೆಗೆ ಹೋಗುತ್ತೇನೆ, ಕಾಣಿಕೆ ಕೊಡ್ತೇನೆ, ಅಯ್ಯ ಮಾತಾಡುವ ಸಂದೇಶವನ್ನು ಕೇಳ್ತೀನಲ್ಲ, ಆದರೆ ಯಾಕೆ ಒಡೆಯಲ್ಪಡ್ತಾನೆ ಇದ್ದೀನಿ? ಅದರಲ್ಲಿ ಒಂದು ಕಾರ್ಯ ಏನಿರ್ಬೋದು ಅಂದರೆ, ಹಿಂಜಾರಿ ಹೋದವನನ್ನು ಹಿಂಬಾಲಿಸುವವನು ತಾನು ನಾಶವಾಗುವನು, ತಾನು ನಷ್ಟವನ್ನು ಹೊಂದುವನು. ಬಹಳ ಕಾರಣಗಳಿರಬಹುದು, ಆದರೆ ಇದು ಒಂದು ಪ್ರಧಾನವಾಗಿರುವ ಕಾರಣ. ನಾವೇನು ಮಾಡ್ತೀವಿ? ಪಕ್ಕದಲ್ಲಿ ಯಾರಿದ್ದಾರೆ, ಯಾವ ಸಭೆ ಇದೆ, ಯಾವುದ್ರ ಬಗ್ಗೆ ಯೋಚನೆಯನ್ನು ಮಾಡದೆ ನಮ್ಮ ಸೌಲಭ್ಯಕ್ಕೆ ತಕ್ಕ ಹಾಗೆ ನಾವು ಹುಡುಕುತ್ತೇವೆ. ನಾವು ಯಾರನ್ನು ಹಿಂಬಾಲಿಸುತ್ತೇವೆ ಎನ್ನುವುದು ಬಹಳ ಮುಖ್ಯ. ಮುಂದಿನ 3ನೇ ಕಾರ್ಯ ನೋಡಿ, ದೇವರನ್ನು ಬಿಟ್ಟು ಹಿಂಜಾರಿ ಹೋದವರು ಸೈತಾನನ ಕೈಗಳಲ್ಲಿ ಒಪ್ಪಿಸಲ್ಪಡುವರು. ಸತ್ಯವೇದ ಹೇಳುತ್ತದೆ, 2 ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಅಮತ್ಸಿಯನು ಕರ್ತನನ್ನು ಬಿಟ್ಟು ಹಿಂಜಾರಿದ ಕಾಲದಿಂದ ಯೆರೂಸಲೇಮಿನಲ್ಲಿ ಇದ್ದವರು ಅವನಿಗೆ ವಿರುದ್ಧವಾಗಿ ಕಟ್ಟುಪಾಡುಗಳನ್ನು ಮಾಡಿಕೊಂಡರು. ಅದರ ನಿಮಿತ್ತ ಅವನು ಲಾಯಿಷ್ಗೆ ಓಡಿಹೋದ. ಆದರೂ ಅವನ ನಂತರ ಲಾಯಿಷ್ಗೆ ಮನುಷ್ಯರನ್ನು ಕಳುಹಿಸಿದರು. ಇವನನ್ನು ದೇವರು ಸೈತಾನನ ಕೈಗಳಿಗೆ ಅವನನ್ನು ಒಪ್ಪಿಸಿಕೊಟ್ಟದರಿಂದ ಅವನು ಅಟ್ಟಲ್ಪಟ್ಟವನ ಹಾಗೆ ಓಡುತ್ತಾ ಇದ್ದ. ಅಲ್ಲಿ ಅವನನ್ನು ಅವರು ಕಂಡು ಹಿಡಿದು ಕೊಲೆ ಮಾಡಿದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದೇವರನ್ನು ಬಿಟ್ಟು ಹಿಂಜಾರಿ ಹೋದವರು ಹೆಂಗಿರುತ್ತಾರೆ? ಆ ರೀತಿಯಾಗಿರುವ ಗುರುತಲ್ಲಿ ಒಂದು ಪ್ರಧಾನವಾಗಿರುವ ಗುರುತು ಹೇಳುತ್ತದೆ, ಅವರು ದೇವರ ಕಾರ್ಯಗಳನ್ನು, ದೇವರ ಮಾರ್ಗಗಳನ್ನು ಗ್ರಹಿಸುವುದಿಲ್ಲ. ಅದೊಂದು ದೊಡ್ಡ ಅಪಾಯ. ದೇವರು ಈಗ ಯಾತ್ರೆ ಕುರಿತಾಗಿ ಮಾತಾಡ್ತಿದ್ದಾರೆ. ಇವತ್ತು ದೇಶ ಎಲ್ಲಿ ಹೋಗ್ತಾ ಇದೆ, ದೇವರು ಇದರಲ್ಲಿ ಯಾವ ರೀತಿ ನಡೆಸಲು ಬಯಸ್ತಾರೆ, ಏನು ಹೇಳಲು ಮಾಡಲು ಬಯಸುತ್ತಾರೆ, ಅದರ ಕುರಿತು ಅವರು ಗ್ರಹಿಸುವುದೇ ಇಲ್ಲ. ದೇವರು ನೇರವಾಗಿ ಮಾತಾಡಿದರೂ ಕೂಡ ಆ ಭಾವನೆ ಅವರಿಂದ ಹೊರಟು ಹೋಗುತ್ತದೆ. ಇದುವೇ ಕಡೆಯ ಕಾಲದಲ್ಲಿ ನಡೆಯುವಂತಹ ಭಯಂಕರವಾಗಿರುವ ಒಂದು ಕಾರ್ಯ. ಜನಗಳು ಪ್ರಳಯವು ತಮ್ಮನ್ನು ಬಂದು ಬಾಚಿಕೊಂಡು ಹೋಗುವವರೆಗೂ ಗ್ರಹಿಸದೇ ಇರುವರು. ಸುತ್ತಲೂ ಅಷ್ಟೊಂದು ಅಪಾಯವಿರುತ್ತೆ, ದುಷ್ಟ ಕಾರ್ಯಗಳು ನಡೆಯುತ್ತೆ. ಅವುಗಳ ನಡುವೆ ಅವರು ಆ ಭಾವನೆಗಳನ್ನು ಕಳಕೊಂಡವರಾಗಿರ್ತಾರೆ. ಇದರಿಂದಲೇ ಬಂದದ್ದು, ದೇವರನ್ನು ಬಿಟ್ಟು ದೂರ ಹೋಗಿದ್ದೇವೆ, ದೇವರ ದಾರಿಗಳು ಇದು, ಮುಂದೆ ಏನು ನಡೆಯುತ್ತೆ ಏನು ಅವರು ಗ್ರಹಿಸುವುದಿಲ್ಲ. ಯೋಬನ ಪುಸ್ತಕ 34ನೇ ಅಧ್ಯಾಯ 26ನೇ ವಾಕ್ಯ ಹೇಳುತ್ತದೆ, ಅವರು ಅವರನ್ನು ಬಿಟ್ಟು ಹಿಂಜಾರಿ ಅವರ ಎಲ್ಲ ದಾರಿಗಳನ್ನು ಗ್ರಹಿಸಲಾಗದೆ ಹೋದುದರಿಂದ. ಅವರು ದೇವರನ್ನು ಬಿಟ್ಟು ಹಿಂಜಾರಿದಾಗ ದೇವರ ದಾರಿ ಅವರಿಗೆ ಮರೆಯಾಗುವುದು. ಆ ದಾರಿಗಳ ಕುರಿತಾಗಿರುವ ಗ್ರಹಿಕೆ ಅವರು ನಿಲ್ದಂಗೆ ಹೋಯಿತು. ದೇವರು ಇವಾಗ ಏನು ಮಾಡ್ತಾರೆ, ಏನು ಅವರು ಹೇಳಲು ಬಯಸುವವರಾಗಿದ್ದಾರೆ, ಯಾವ ರೀತಿ ನಮ್ಮನ್ನು ಕಾಪಾಡುತ್ತಾರೆ ಏನು ಗೊತ್ತಿರಲ್ಲ ಅವರಿಗೆ. ಕಣ್ಗಳು ಕುಗ್ಗಿ ಹೋದಂತಹ ಕುರುಡನ ಹಾಗಿರುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಹಿಂಜಾರಿ ಹೋದವರ ಮೇಲೆ ಕಡೆಯದಾಗಿ ದೇವರ ನ್ಯಾಯ ತೀರ್ಪಿನ ದಂಡನೆ ಉಂಟಾಗುತ್ತದೆ. ಆ ದಿನಗಳಲ್ಲಿ ನೋಡುತ್ತೇವೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಹಿಂಜಾರಿ ಹೋಗಿ ದೇವರನ್ನು ಮರೆತು ಹೋದಂತಹ ಮಾನವ ಕುಲದ ಮೇಲೆ ದೇವರ ನ್ಯಾಯ ತೀರ್ಪು ಉಂಟಾಯಿತು. ದೇವರ ನ್ಯಾಯ ತೀರ್ಪು ಹಿಂಜಾರಿ ಹೋದವರ ಮೇಲೆ ಬರುತ್ತದೆ. ಅದನ್ನೇ ನಾನು ನಿಮಗೆ ಮುಂಚಿತವಾಗಿ ಹೇಳಿದೆ. ಕಡೆಯ ದಿನಗಳಲ್ಲಿ ಒಂದು ಹೊತ್ತು ಆಹಾರಕ್ಕಾಗಿ ಅಥವಾ ನಿರ್ಬಂಧಕ್ಕಾಗಿ ಭಯದಿಂದ ಸೈತಾನನನ್ನು ತನ್ನ ಒಂದು ಆಳ್ವಿಕೆ ಮಾಡುವವರಾಗಿ ಸ್ವೀಕರಿಸುತ್ತಾರೆ. ಅದಕ್ಕೆ ಗುರುತಾಗಿ ಒಂದು ಮುದ್ರೆಯನ್ನು ಪಡೆದುಕೊಳ್ಳುತ್ತಾರೆ. ಕರ್ತನನ್ನು ನೋಡಿ ಅವರನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುತ್ತೇನೆ ಅಂತ ಹೇಳ್ತಾರೆ. 20ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಮುದ್ರೆಯನ್ನು ಹೊಂದಿಕೊಂಡವರು 2ನೇ ಮರಣವಾಗಿರುವ ಬೆಂಕಿಯ ಗಂಧಕವು ಉರಿಯುವಂಥ ಸಮುದ್ರದಲ್ಲಿ ಭಾಗವಹಿಸುತ್ತಾರೆ ಸತ್ಯವೇದ ಹೇಳುವಂಥದ್ದಾಗಿದೆ. ಯೆರೆಮೀಯನ ಪುಸ್ತಕ 15ನೇ ಅಧ್ಯಾಯ 6ನೇ ವಾಕ್ಯ ಅದರ ಕುರಿತು ಸ್ಪಷ್ಟವಾಗಿ ಹೇಳುತ್ತೆ ನೋಡಿ, ನೀನು ನನ್ನನ್ನು ಬಿಟ್ಟು ಹಿಂಜಾರಿ ಹೋದೆ, ಆದ್ದರಿಂದ ನನ್ನ ಕೈ ನಿನಗೆ ವಿರುದ್ಧವಾಗಿ ಚಾಚಲ್ಪಟ್ಟು ನಾನೇ ನಿನ್ನನ್ನು ನಾಶ ಮಾಡುವೆನು. ನಾನು ಸಹಿಸಿ ಸೋತು ಹೋದೆ ಎಂಬುದಾಗಿ ದೇವರು ಹೇಳುತ್ತಾರೆ. ಅಂದರೆ ಈ ವಾಕ್ಯ ನಮಗೆ ಸೂಚಿಸುವ ಕಾರ್ಯವೇನು? ಒಬ್ಬನು ಹಿಂಜಾರಿ ಹೋದರೂ ಕೂಡ ದೇವರು ಹಲವು ಸಂದರ್ಭವನ್ನು ಕೊಡುತ್ತಾರೆ. ತಾಳ್ಮೆಯಿಂದ ಹೇಳಿಕೊಡ್ತಾರೆ, ನಿನ್ನ ಮಾಡುವುದು ತಪ್ಪು ಅಂತ ಹೇಳ್ಕೊಡ್ತಾರೆ. ಆದರೂ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ಅವರು ಹೇಳ್ತಾರೆ, ಸಹಿಸಿ ನಾನೇ ಬಹಳ ಸೋತು ಹೋದೆ. ಎಷ್ಟು ಬಾರಿ ಇನ್ನು ಸಂದರ್ಭ ಕೊಟ್ಟರೂ ಕೂಡ ಆ ಹಿಂಜಾರುವಿಕೆಯಿಂದ ಸ್ವಲ್ಪ ಮೇಲೆತ್ತಿದರೂ ಕೂಡ ಮತ್ತೆ ಹಿಂಜಾರಿ ಹೋಗ್ತಾ ಇದ್ದಾನೆ. ಆ ವಾಕ್ಯವನ್ನು ನೋಡಿ, ನೀನು ನನ್ನನ್ನು ಬಿಟ್ಟು ಹಿಂಜಾರಿ ಹೋದೆ, ಆದ್ದರಿಂದ ನನ್ನ ಕೈಯನ್ನು ನಿನಗೆ ವಿರುದ್ಧವಾಗಿ ತಿರುಗಿಸಿ ನಿನ್ನನ್ನು ನಾಶ ಮಾಡುವೆನು. ನಾನು ಸಹಿಸಿ ಸೋತು ಹೋದೆ ಎಂದು ದೇವರು ಹೇಳುತ್ತಾರೆ. 7ನೇ ವಾಕ್ಯ ಹೇಳುತ್ತದೆ, ದೇಶದ ಬಾಗಿಲುಗಳಲ್ಲಿ ನಾನು ಅವರನ್ನು ಕೆಳಗೆ ಹಾಕುವೆನು. ನನ್ನ ಜನಗಳು ಆ ದಾರಿಗಳನ್ನು ಬಿಟ್ಟು ತಿರುಗದೆ ಹೋದುದರಿಂದ ನಾನು ಅವರ ಮಕ್ಕಳನ್ನು ನಾಶ ಮಾಡುವೆನು. 8ನೇ ವಾಕ್ಯ ನೋಡಿ,
ಸಮುದ್ರದ ಉಸುಬಿಗಿಂತಲೂ ಅಧಿಕ ವಿಧವೆಯರು ಅವರಲ್ಲಿ ಉಂಟಾಗಿರುವರು. ಹಗಲ ಹೊತ್ತಿನಲ್ಲೇ ನಾಶ ಮಾಡುವವನು ತಾಯಿಯ ಮೇಲೆಯೂ ಮಕ್ಕಳ ಮೇಲೆಯೂ ಬರುವರು. ಅವರ ಮೇಲೆ ಪಟ್ಟಣದ ಕಲಹವನ್ನು ಭಯಂಕರಗಳನ್ನು ಬೀಳುವಂತೆ ಮಾಡುವೆನು. 7 ಮಕ್ಕಳನ್ನು ಎತ್ತವಳು ಕೂಡ ಸೋತು ಹೋಗುವಳು. ಆಕೆ ತನ್ನ ಪ್ರಾಣವನ್ನು ಬಿಟ್ಟರೆ ಇನ್ನು ಹಗಲಾಗಿರುವಲ್ಲಿ ಆಕೆಯ ಸೂರ್ಯಾಸ್ತಮನವಾಗಿ ನಾಚಿಕೆಯನ್ನು ಹೊಂದುವವಳಾದಳು. ಅವರಲ್ಲಿ ಬಾಕಿ ಉಳಿದವರ ಮೇಲೆ ಅವರ ಶತ್ರುಗಳ ಮುಂಭಾಗದಲ್ಲಿ ಖಡ್ಗಕ್ಕೆ ಒಪ್ಪಿಸಿಕೊಡುವೆನೆಂಬುದಾಗಿ ದೇವರು ಹೇಳ್ತಾರೆ. ಯಾರನ್ನ? ಹಿಂಜಾರಿ ಹೋದವರಿಗೆ ಏನೆಲ್ಲ ಅಪಾಯವನ್ನು ದೇವರು ಹೇಳುತ್ತಾರೆ ಗಮನಿಸಿರಿ. ಆದ್ದರಿಂದ ಬಹಳ ಗಮನವಾಗಿರಬೇಕು. ಹಿಂಜಾರುವಿಕೆ ಯಾತರಿಂದ ಬರುತ್ತದೆ? ವೇಗವಾಗಿ ನೋಡೋಣ. ಮನಗರ್ವದಿಂದ ಹಿಂಜಾರುವಿಕೆ ಬರುತ್ತದೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯದ 16ನೇ ವಾಕ್ಯ ಹೇಳುತ್ತದೆ, ನಾಶನಕ್ಕೆ ಮುಂಚೆ ಅಹಂಕಾರ, ಬೀಳುವುದಕ್ಕೆ ಮುಂಚಿತವಾದದ್ದು ಮನ ಹೆಮ್ಮೆ. ನಾವು ಬಂದು ಉನ್ನತವಾದ ಒಂದು ದೊಡ್ಡ ವ್ಯಕ್ತಿಯಾಗಿ ಅಂದುಕೊಂಡು ಪರಿಶುದ್ಧವಂತರಾಗಿ ನೀತಿವಂತರಾಗಿ ಒಂದು ಮನಸ್ಸಲ್ಲಿ ಗರ್ವ, ಆ ಒಂದು ಗರ್ವ ನಮ್ಮನ್ನು ನಾಶನಕ್ಕೆ ನಡೆಸುತ್ತದೆ, ಹಿಂಜಾರುವಿಕೆಯಲ್ಲಿ ನಡೆಸುತ್ತದೆ. 2ನೇ ಕಾರ್ಯವನ್ನು ನೋಡಿ, ಇಚ್ಛೆ ಅಥವಾ ವಸ್ತುಗಳ ಮೇಲೆ ಆಸೆ, ಲೋಕದ ಮೇಲಿರುವಂತಹ ಆಸೆ. ಅದನ್ನು ಮುಂಚಿತವಾಗಿ ನೋಡಿದ್ವಲ್ಲ. 1 ತಿಮೋಥೆಯ ಪುಸ್ತಕ 6ನೇ ಅಧ್ಯಾಯ 10ನೇ ವಾಕ್ಯವು ಹೇಳುತ್ತದೆ, ಹಣದ ಆಸೆ ಸರ್ವ ಕೆಟ್ಟತನಕ್ಕೂ ಮೂಲವಾಗಿದೆ. ಕೆಲವರು ಅದನ್ನು ಆಸೆ ಪಟ್ಟು ನಂಬಿ ಅದರಿಂದ ಜಾರಿ ಅನೇಕ ವೇದನೆಗಳಿಂದ ತಮ್ಮನ್ನ ನೋವು ಮಾಡಿಕೊಳ್ಳುತ್ತಾರೆ. ಇದೇ ತಿಮೋಥೆಗೆ ಅವರು ಹೇಳ್ತಾರೆ, ನನ್ನ ಜೊತೆ ಬಂದಂತಹ ದೇಮನು ಲೋಕದ ಮೇಲೆ ಆಸೆಯನ್ನಿಟ್ಟು ಹಿಂಜಾರಿ ಹೋದ. ಹಿಂಜಾರುವಿಕೆ ಮನಗರ್ವದಿಂದ ಬರುತ್ತದೆ, ಇಚ್ಛೆಯಿಂದ ಬರುತ್ತದೆ, ವಸ್ತುಗಳ ಮೇಲೆ ಆಸೆಯಿಂದ ಬರುತ್ತದೆ, ಸಮೃದ್ಧಿ ಬರುವಾಗ ಬರುತ್ತದೆ. ಅದುವೇ ಬಹಳ ಮುಖ್ಯ. ಧರ್ಮೋಪದೇಶ ಕಾಂಡ 8:12 ನೋಡಿ, 12ರಿಂದ 15ವರೆಗೂ. ಧರ್ಮೋಪದೇಶ ಕಾಂಡ 17:17 ಓದಿ ನೋಡಿರಿ. ನೀನು ಉಂಡು ತೃಪ್ತಿಯಾಗಿ ಒಳ್ಳೆಯ ಮನೆಗಳನ್ನು ಕಟ್ಟಿಕೊಂಡು ಅದರಲ್ಲಿ ವಾಸವಾಗಿರುವಾಗ, ನಿನ್ನ ದನಕುರಿಗಳು ಅಧಿಕವಾಗಿ, ನಿನಗೆ ಬೆಳ್ಳಿ ಬಂಗಾರ ಅಧಿಕವಾಗಿ, ನಿನಗೆ ಉಂಟಾದವುಗಳೆಲ್ಲ ಬಂದಾಗ ನಿನ್ನ ಹೃದಯ ಗರ್ವದಿಂದ ಇರದೆ ದಾಸತ್ವದ ಮನೆಯಿಂದ ನಿನ್ನನ್ನು ಹೊರಡಿಸಿದವನನ್ನು ಸ್ಮರಿಸಬೇಕು. ಅದರಲ್ಲಿ 17ನೇ ವಾಕ್ಯ 17:17 ನೋಡಿ, ಈ ರೀತಿ ಹೇಳುತ್ತದೆ, ಒಬ್ಬನು ಲೋಕದ ಮೇಲೆ ಬಹಳ ಆಸೆ, ಲೋಕದಲ್ಲಿ ಉನ್ನತ ಸ್ಥಾನಗಳಲ್ಲಿರುವಾಗಲೂ ಅವನ ಹೃದಯ ದೇವರನ್ನ ಬಿಟ್ಟು ಹಿಂಜಾರಿ ಹೋದದ್ದಾಗಿ ಇರುವಂಥದ್ದಾಗಿದೆ. ಕೆಲವು ಸಮಯದಲ್ಲಿ ನೋಡಿ, ಉಪದ್ರವಗಳು ಬರುವಾಗಲೂ ಕೂಡ ಕೆಲವರು ಹಿಂಜಾರಿ ಹೋಗ್ತಾರೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 20-21 ಹೇಳುತ್ತದೆ, ಬಂಡೆಯ ಮೇಲೆ ಬಿತ್ತಲ್ಪಟ್ಟವನು ವಾಕ್ಯವನ್ನು ಕೇಳಿ ತಕ್ಷಣ ಅದನ್ನು ಸಂತೋಷವಾಗಿ ಸ್ವೀಕರಿಸಿಕೊಳ್ಳುತ್ತಾನೆ. ಆದರೂ ಅವನು ತನ್ನೊಳಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ನೆಲೆಯಾಗಿರುವನು. ವಾಕ್ಯದ ನಿಮಿತ್ತವಾಗಿ ಉಪದ್ರವವು ಕಷ್ಟವು ಉಂಟಾದ ಕೂಡಲೇ ತಡವರಿಸಿ ಬಿದ್ದು ಹೋಗುತ್ತಾನೆ. ಹಾಗಾದರೆ ನೋಡಿ, ಉಪದ್ರವದಿಂದಲೂ ಹಿಂಜಾರಿ ಹೋಗುತ್ತಾರೆ, ಸಮೃದ್ಧಿಯಿಂದಲೂ ಹಿಂಜಾರಿ ಹೋಗುತ್ತಾರೆ, ಗರ್ವದಿಂದ ಹಿಂಜಾರಿ ಹೋಗುತ್ತಾರೆ, ವಸ್ತುಗಳ ಆಸೆಯ ಮೇಲೆ ಹಿಂಜಾರಿ ಹೋಗ್ತಾರೆ. ಹಾಗಾಗಿ ಹಿಂಜಾರುವಿಕೆಯ ಕಾರ್ಯದಲ್ಲಿ ಬಹಳ ಗಮನವಾಗಿ ನಾವು ನಡ್ಕೊಳ್ಳಬೇಕು. ದೇವರಾತ್ಮನು ನಮಗೆ ಅದನ್ನು ಎಚ್ಚರಿಸುವುದಕ್ಕೆ ಬಯಸುತ್ತಾರೆ. ಯಾಕೆಂದರೆ ಕಡೆಯ ಕಾಲದಲ್ಲಿ ನಂಬಿಕೆಯ ಮುಖಾಂತರವಾಗಿ ಜೀವಿಸುವಂಥ ಜೀವಿತ ಹಿಂಜಾರಿ ಹೋಗುವುದಕ್ಕೆ ಬಹಳ ಅವಕಾಶಗಳು, ಸಂದರ್ಭಗಳು ಇವುಗಳಲ್ಲಿ ಬಹಳ ಗಮನವಾಗಿದ್ದು, ಹಿಂಜರುವಿಕೆಯ ಸ್ಥಳಕ್ಕೆ ಜಾಗ ಕೊಡದೆ ಬಹಳ ಗಮನವಾಗಿ ದೇವರ ಕಡೆಗೆ ನಾವು ಮುಂದುವರಿಯಬೇಕು. ಕಡೆಯ ದಿನಗಳಲ್ಲಿಯೇ ಬಹಳ ಕೆಟ್ಟದು ತುಂಬಿರುವಂಥದ್ದು, ಲೋಕಾದಿಯಿಂದ ಇವತ್ತಿನವರೆಗೂ ಉಂಟಾಗದಿರುವಂತಹ ಕೆಡುಕಿನ ಕಾರ್ಯಗಳು ಆ ದಿನಗಳಲ್ಲಿ ಉಂಟಾಗಿರುವುದು. ಆದ್ದರಿಂದ ದೇವರು ಹೇಳುತ್ತಾರೆ, ಕಡೆಯ ಕಾಲದಲ್ಲಿ ಬರುತ್ತೇನೆ ಎಂಬುದಾಗಿ ಹೇಳಿದವರು ಇನ್ನೂ ತಡ ಮಾಡುವುದಿಲ್ಲ. ಈ ಕಡೆಯ ಕಾಲದಲ್ಲಿ ನೀವು ನಂಬಿಕೆಯಿಂದ ಬದುಕಬೇಕು. ನಂಬಿಕೆಯಲ್ಲಿ ಬದುಕುವಂಥ ಜೀವಿತ ಒಂದಿದೆ, ಪ್ರಯಾಸದಲ್ಲಿ ಬದುಕುವಂಥ ಒಂದು ಜೀವಿತ ಇದೆ, ಕಳ್ತನದಲ್ಲಿ ಬದುಕುವಂಥ ಒಂದು ಜೀವಿತವಿದೆ, ವಸ್ತುಗಳಿಂದ ಜೀವಿಸುವಂಥ ಒಂದು ಬದುಕಿದೆ, ಬಲದಿಂದ ಜೀವಿಸುವಂಥ ಒಂದು ಬದುಕಿದೆ. ಎಲ್ಲವುಗಳ ಮಧ್ಯೆ ನಂಬಿಕೆಯಿಂದ ಜೀವಿಸುವಂಥ ಒಂದು ಬದುಕಿದೆ. ಆ ಒಂದು ಜೀವಿತವೇ ಈ ಕಡೆಯ ಕಾಲದಲ್ಲಿ ನಮಗೆ ಅತ್ಯವಶ್ಯವಾದದ್ದು. ಆದ್ದರಿಂದ ಹೇಳುತ್ತಾರೆ, ಬರುವವರು ಇನ್ನು ಸ್ವಲ್ಪ ಕಾಲದಲ್ಲಿ ಬರುತ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಜೀವಿಸುವ ನೀವು ನಂಬಿಕೆಯಿಂದಲೇ ನೀತಿವಂತನು ಬದುಕುತ್ತಾನೆ. ಹಿಂಜಾರಿ ಹೋದರೆ ಅವನ ಮೇಲೆ ದೇವರ ಆತ್ಮ ಪ್ರಿಯವಾಗಿರುವುದಿಲ್ಲ ಎನ್ನುತ್ತಾರೆ. ನಾವಾದರೂ ಕೆಟ್ಟು ಹೋಗುವುದಕ್ಕೆ ಹಿಂಜಾರಿ ಹೋಗುವವರಾಗಿರದೆ ಆತ್ಮವು ಬಯಸುವ ಹಾಗೆ ನಂಬುವವರಾಗಿದ್ದೇವೆ. ಹಾಗಾಗಿ ಈ ಕಡೆಯ ಕಾಲದಲ್ಲಿ ಒಂದು ನಂಬಿಕೆಯಿಂದ ಬದುಕುವಂತಹ, ನಂಬಿಕೆಯಿಂದ ಮುಂದೆ ಹೋಗುವಂತಹ
ಒಂದು ಅನುಭವದ ಜೀವಿತವಿದೆ. ಬಹಳಷ್ಟು ಇದರ ಕುರಿತಾಗಿ ಮಾತಾಡುವುದಿಲ್ಲ. ಇವುಗಳಿಗೆ ನಮ್ಮನ್ನು ಸಿದ್ಧಪಡಿಸುವುದಿಲ್ಲ. ನೀವೇ ಗಮನವಾಗಿದ್ದು ಕರ್ತನ ಸತ್ಯವೇದವನ್ನು ತೀಕ್ಷ್ಣವಾಗಿ ಓದಿ ದೇವರು ನಮಗೆ ಏನು ಹೇಳಲು ಬರುತ್ತಾರೆ ಎನ್ನುವುದನ್ನು ಗ್ರಹಿಸಿಕೊಂಡು ಈ ಕಡೆಯ ಕಾಲವನ್ನು ಎದುರುಗೊಳ್ಳಬೇಕಾಗುತ್ತದೆ. ಒಂದು ವೇಳೆ ಇಕ್ಕಟ್ಟುಗಳಿಂದಲೂ ಬರುವ ಹಲವು ವಿಧವಾಗಿರುವ ಹೋರಾಟಗಳು, ಇಕ್ಕಟ್ಟುಗಳ ಮೂಲಕವಾಗಿ ದೇವರನ್ನು ಬಿಟ್ಟು ದಾಟಿ ಹೋಗುವ ಸಂದರ್ಭ ಬಂದರೆ ನೀವು ನಂಬಿಕೆಯ ಮೂಲಕವಾಗಿ ಜಯಿಸಿ ನಿಮ್ಮ ಆತ್ಮ ಇಷ್ಟಪಡುವ ರೀತಿಯಲ್ಲಿ ಮುಂದೆ ಸಾಗಿ ಹೋಗಬೇಕು ಎಂಬುದಾಗಿ ದೇವರ ಆತ್ಮನು ನಿಮಗೆ ಆಲೋಚನೆಯನ್ನು ಕೊಡುವವರಾಗಿದ್ದಾರೆ. ಸರಿ, ನಮಗೆ ಸಮಯವಾಗಿದೆ. ನಾವೆಲ್ಲರೂ ಇರುವ ಸ್ಥಳದಲ್ಲಿ ಮೊಣಕಾಲೂರಿ ಕೇಳಿದಂತಹ ಸತ್ಯತೆಗಳಿಗೋಸ್ಕರ ನಮ್ಮ ಹೃದಯವು ಯಾವ ವಿಧಾನದಲ್ಲಿಯೂ ಹಿಂಜಾರಿ ಹೋಗದ ಹಾಗೆ ಹೊರತೋರಿಕೆಯಲ್ಲಿ ಸೇವೆ, ಹೊರತೋರುವಿಕೆಯಲ್ಲಿ ಪ್ರಾರ್ಥನೆ ಅಂತಿದ್ರೆ ನಿಜವಾಗ್ಲೂ ನಮ್ಮ ಜೀವನ ಮುಂದುವರಿಯುತ್ತಾ ಇದೆಯಾ ಅಥವಾ ಹಿಂಜಾರಿ ಹೋಗಿದೆಯಾ ಎನ್ನುವುದನ್ನು ನಿಧಾನಿಸಿ ದೇವರ ಬಳಿ ಕ್ರಮಪಡಿಸಿಕೊಳ್ಳುವ ಹಾಗೆ ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯೂ ತುಂಬಿದ ಪರಲೋಕದ ಪರಮ ತಂದೆಯೇ, ಈ ದಿನದಲ್ಲಿ ಹಿಂಜಾರುವಿಕೆ ಕುರಿತಾಗಿ ನಮ್ಮ ಬಳಿ ಸ್ಪಷ್ಟವಾಗಿ ಮಾತಾಡಿದ್ದೀರಾ. ದೇವರೇ, ದೊಡ್ಡ ಸೇವಕರಾಗಿ ದೇವರಿಂದ ಅರಿಯಲ್ಪಟ್ಟು ದೊಡ್ಡ ಜ್ಞಾನಿಯಾಗಿ ಹೊರಪಟ್ಟಂತಹ ಸಾಲೋಮನನು ಕೂಡ ಹಿಂಜಾರಿ ಹೋದನಲ್ಲ. ಆದರೂ ಕೂಡ ದೇವರೇ, ನೀವು ನಮ್ಮಲ್ಲಿ ವಾಸ ಮಾಡುವುದರಿಂದ ನಾವು ಸೊಲೊಮೋನನಿಗಿಂತಲೂ ವಿಶೇಷವಾದವರೇ ಎಂದು ದೇವರು ನಮ್ಮೊಳಗೆ ವಾಸ ಮಾಡುವುದರಿಂದ ನಂಬಿಕೆಯ ಮೂಲಕವಾಗಿ ಎಲ್ಲವನ್ನ ಜಯಿಸುತ್ತೇವೆ ಎಂಬುದಾಗಿ ನಿಮ್ಮ ನಾಮದ ಮುಖಾಂತರವಾಗಿ ನಾವು ನಂಬಿದ್ದೇವೆ. ಇದು ನಮ್ಮ ಬಲದ ಕುರಿತಾಗಿರುವ ನಂಬಿಕೆ ಅಲ್ಲ, ನಮ್ಮ ಅನುಭವದ ಕುರಿತಾಗಿರುವ ನಂಬಿಕೆ ಅಲ್ಲ, ನಮ್ಮೊಂದಿಗೆ ಇರುವವರ ಕುರಿತಾಗಿರುವ ನಂಬಿಕೆ. ದೇವರೇ, ಇನ್ನು ಬರುವಂತಹ ಕಡೆಯ ದಿನಗಳಲ್ಲಿ ಯಾವ ಪರಿಸ್ಥಿತಿಯಲ್ಲಿಯೂ ಆಸೆಯಿಂದಲೋ ಭಯದಿಂದಲೋ ದೇವರೇ ಬೇರೆ ಯಾವ ಇಕ್ಕಟ್ಟಿನಿಂದಲೋ ಉಪದ್ರವದಿಂದಲೋ ನಿಮ್ಮನ್ನು ಬಿಟ್ಟು ನಾವು ದಾರಿ ಬಿಟ್ಟು ಜಾರಿ ಹೋಗದ ಹಾಗೆ ಕರ್ತನ ಕರ ನಮ್ಮನ್ನು ಕಾದು ನಡೆಸುವ ಹಾಗೆ ಪ್ರಾರ್ಥಿಸುತ್ತೇವೆ. ದೇವರ ಕರದಲ್ಲಿ ನಮ್ಮ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತೇವೆ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರ ಮೇಲೆ ದೇವರ ಶಕ್ತಿಯು ಇಳಿದು ಅವರನ್ನು ಆವರಿಸಿಕೊಳ್ಳಲಿ. ದೇವರ ದಯೆಯು ಕರ್ತನ ಕೃಪೆಯು ನಿಮ್ಮ ಮಕ್ಕಳಿಗೆ ಪಕ್ಕ ಬಲವಾಗಿರಲಿ. ದೇವರೇ, ತಮ್ಮನ್ನು ನಿಧಾನಿಸಿಕೊಂಡವರಾಗಿ ನಾವು ಹೇಳಿದಂಥ ಇಷ್ಟೊಂದು ಗುರುತುಗಳನ್ನು ಇಟ್ಟು ನಾವು ದೇವರಲ್ಲಿ ಮುಂದುವರಿಯುತ್ತಿದ್ದೇವಾ ಅಥವಾ ಹಿಂಜಾರಿ ಹೋಗಿದ್ದೇವಾ? ಸುಮ್ಮನೆ ದೇವರೇ ಹೊರತೋರುವಿಕೆಯಲ್ಲಿ ಸಭೆಗೆ ಹೋಗುತ್ತೇವಾ? ಹೊರತೋರುವಿಕೆಯಲ್ಲಿ ದೇವರ ಸೇವೆಯನ್ನು ಮಾಡುವವರಾಗಿದ್ದೇವಾ? ಅದು ನಿಜವಾಗಿಯೂ ನಮ್ಮ ನಂಬಿಕೆಯ ಮೂಲಕವಾಗಿ ದೇವರಿಗಾಗಿ ಫಲ ಕೊಡುತ್ತಿದ್ದೇವಾ ಎನ್ನುವುದನ್ನು ನಿಧಾನಿಸಿ ಕೊರತೆಗಳು ಇರುವಲ್ಲಿ ಅವುಗಳನ್ನು ತೆಗೆದುಹಾಕಲು ದೇವರಿಗೋಸ್ಕರವಾಗಿ ಒಳ್ಳೆಯ ಫಲವನ್ನು ಕೊಡಲು ನಿಮ್ಮ ಪ್ರತಿ ಮಕ್ಕಳನ್ನು ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ದೇವರೇ, ದೇವರ ಮಹಿಮೆ ಅವರನ್ನು ತುಂಬಿಸಲಿ, ಕರ್ತನ ಪ್ರಸನ್ನತೆ ಅವರನ್ನು ತುಂಬಿಸಲಿ. ಯಾವ ಪರಿಸ್ಥಿತಿಯಲ್ಲಿಯೂ ಅವರು ದೇವರನ್ನು ಬಿಟ್ಟು ಹಿಂಜಾರಿ ಹೋಗದ ಹಾಗೆ ದೇವರಾದ ಕರ್ತನು ಅವರಲ್ಲಿ ಒಳಿತಾಗಿರುವ ಬಲವುಳ್ಳ ವೈರಾಗ್ಯದ ಆತ್ಮವನ್ನು ಕೊಟ್ಟು ಅವರನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ದೇವರ ನಡೆಸುವಿಕೆಯಲ್ಲಿಯೂ ದೇವರ ಬಲದಲ್ಲಿಯೂ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ನೀವು ಹತೋಟಿಗೆ ತೆಗೆದುಕೊಳ್ಳಿರಿ, ನೀವೇ ದಾರಿ ನಡೆಸಿರಿ, ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ. ಆಮೇನ್, ಆಮೇನ್. ಕರ್ತನಾದ ದೇವರು ನಮ್ಮನ್ನು ಈ ದಿನ ಮಾಡಿದಂತಹ ಎಲ್ಲ ಕಾರ್ಯಗಳನ್ನು ಘನಪಡಿಸಿದ್ದಾರೆ. ನಿಜವಾಗಿಯೂ ಈ ಕಾರ್ಯಕ್ರಮದ ಆರಂಭದಿಂದಲೂ ಕಡೆಯವರೆಗೂ ದೇವರ ಪ್ರಸನ್ನತೆಯನ್ನು ಸ್ಪಷ್ಟವಾಗಿ ಅನುಭವಿಸಲು ಸಾಧ್ಯವಾಯಿತು. ಒಳ್ಳೆಯ ಆರಾಧನೆಯ ಸಮಯ, ಒಳ್ಳೆಯ ಪ್ರಾರ್ಥನೆಯ ಸಮಯ, ಒಳ್ಳೆಯ ಆಲೋಚನೆಯ ಸಮಯ ಎಲ್ಲವನ್ನ ದೇವರು ಕೊಟ್ಟು ನಮ್ಮನ್ನು ಮುನ್ನಡೆಸಿದರು. ಮುಂದುವರೆದು ದೇವರಾದ ಕರ್ತನು ಮುಂದಿನ ವಾರದಲ್ಲಿಯೂ ನಮ್ಮ ಸಂಗಡವರು ಮಾತಾಡುತ್ತಾರೆ, ನಮ್ಮನ್ನು ಮುನ್ನಡೆಸುತ್ತಾರೆ. ಮಧ್ಯದ ಕಾಲಘಟ್ಟಗಳಲ್ಲಿ ಕರ್ತನಾದ ದೇವರಾತ್ಮನು ಅವರೇ ಹಲವು ಕಾರ್ಯಗಳನ್ನು ನಿಮಗೆ ಕಲಿಸಿಕೊಟ್ಟು ನಿಮ್ಮನ್ನು ಪರಿಪೂರ್ಣದೆಡೆಗೆ ನಡೆಸುತ್ತಾರೆ. ಈ ದೇವರು ಸದಾ ಸರ್ವ ದಿನಗಳಲ್ಲಿ ಕೂಡ ನಿಮ್ಮ ದೇವರು. ನಿಮ್ಮನ್ನು ಅವರು ಕೊನೆಯವರೆಗೂ ನಡೆಸಿ ಫಲ ಕೊಡುವಂತೆ ಮಾಡುವರು ಎಂದು ಕರ್ತನ ನಾಮದಲ್ಲಿ ನಿಮಗೆ ಶುಭ ಕೋರಿ ನಾನು ಮುಂದುವರಿಯುತ್ತೇನೆ. ವಂದನೆಗಳು.